ಕಮಿಷನರ್ ಶಶಿಕುಮಾರ್ ಸರ್, ನಿಮ್ಮ ಇಂಟ್ರಾಕ್ಷನ್ಸ್ಗಳನ್ನ ನೋಡಿದ್ದೀನಿ ಸರ್. ನೋಡಿದಾದ್ಮೇಲೆ ತುಂಬಾ ಖುಷಿಯಾಗಿತ್ತು. ಒಂದಿನ ಯಾವತ್ತಾದ್ರೂ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಆಸೆ ಇತ್ತು. ಇಟ್ಸ್ ಅನ್ ಆಕ್ಚುಯಲ್ ಹಾನರ್ ಟು ಮೀಟ್ ಯು ಇನ್ ಪರ್ಸನ್ ಸರ್. ವೆಲ್ಕಮ್ ಟು ದ ಮಿಡ್ ನೈಟ್ ಲ್ಯಾಬ್. ಹೇಗಿದ್ದೀರಾ ಸರ್? ಥ್ಯಾಂಕ್ ಯು ಸೂರಜ್, ಆರಾಮಿದ್ದೀನಿ. ಪಾಡ್ಕಾಸ್ಟ್ ಫಸ್ಟ್ ನಾನು ಅಟೆಂಡ್ ಮಾಡ್ತಾ ಇರೋದು. ಅದು ನಮ್ ಖುಷಿ ಸರ್. ಯಾಕಂದರೆ ದಿಸ್ ಇಸ್ ಅ ರೀಸೆಂಟ್ ಡೆವಲಪ್ಮೆಂಟ್. ಇಂಟರ್ವ್ಯೂಸ್ ಕೊಡ್ತಾ ಇದ್ವಿ, ರೈಟ್. ಅಥವಾ ನಾವೊಬ್ಬರೇ ಮಾತಾಡುವಂಥದ್ದು ಆ ಥರದ್ದು ಮಾಡಿದ್ವಿ. ಬಟ್ ಪಾಡ್ಕಾಸ್ಟ್ ವಾಸ್ ಸಮಥಿಂಗ್ ವಿಚ್ ಐ ಹ್ಯಾವ್ ನಾಟ್ ಟ್ರೈಡ್. We treat this as our honor. ಥ್ಯಾಂಕ್ ಯು sir. ಫಾರ್ ದಿಸ್ ಅಪಾರ್ಚುನಿಟಿ. We are thankful to you, sir. Sir, before we get into what we are speaking today, basically we're talking about policing ಬಗ್ಗೆ, ಹುಬ್ಳಿ ಧಾರವಾಡ ಬಗ್ಗೆ, ನಿಮ್ಮ ಇನ್ಸ್ಪಿರೇಷನಲ್ ಜರ್ನಿ ಬಗ್ಗೆ. ಇದೆಲ್ಲ ಮಾತಾಡೋಕ್ಕಿಂತ ಮುಂಚೆ ಒಂದು ಕ್ಯೂರಿಯಸ್ ಕ್ವೆಶ್ಚನ್ ಇದೆ ಸರ್. ನೀವು ಅಗ್ರಿಕಲ್ಚರಲ್ಲಿ ಏನೋ ಓದ್ತಾ ಇದ್ರಿ, ಇಫ್ ಐ ಆಮ್ ನಾಟ್ ರಾಂಗ್. ಅಗ್ರಿಕಲ್ಚರ್ ಇಂದ ನೀವು ಹೇಗೆ ಪೊಲೀಸ್ಗೆ ಬಂದ್ರಿ? ಕರ್ನಾಟಕ ಸ್ಟೇಟ್ ಪೊಲೀಸ್ಗೆ ಹೇಗೆ ಜಾಯ್ನ್ ಆದ್ರಿ ಸರ್? ಇಲ್ಲ, ಅಗ್ರಿಕಲ್ಚರಲ್ಲಿ ಏನೋ ಓದ್ತಾ ಇರಲಿಲ್ಲ. ನಾನು ಓದಿದ್ದು ಡಿಗ್ರಿನೇ ಅಗ್ರಿಕಲ್ಚರ್. ಸೊ BSc ಅಗ್ರಿಕಲ್ಚರ್ ಮಾಡ್ತಾ ಇದ್ದೆ ಶಿವಮೊಗ್ಗ ಅಗ್ರಿಕಲ್ಚರ್ ಕಾಲೇಜಲ್ಲಿ. ಓಕೆ. ಬೆಂಗಳೂರು GKVK ಕೇಳಿರ್ಬೇಕು ನೀವು. ಹೌದು ಸರ್. ಸೊ GKVK ಒಂದು ಸಬ್ ಕ್ಯಾಂಪಸ್ ನಮ್ಮ ಶಿವಮೊಗ್ಗ ಅಗ್ರಿಕಲ್ಚರ್ ಕಾಲೇಜ್, ಈಗ Okay. ಯೂನಿವರ್ಸಿಟಿ ಆಗಿದೆ. ಓಕೆ. ಸೊ ಅಲ್ಲಿ BSc ಅಗ್ರಿಕಲ್ಚರ್ ಡಿಗ್ರಿ ಮಾಡುವಂಥ ಸಂದರ್ಭದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ನಾನು ಮನೆ ಬಿಟ್ಟು ಹೊರಗಡೆ ಹೋಗಿದ್ದು. ಓಕೆ. ಆಮೇಲೆ ಡಿಗ್ರಿ ಮುಗಿದ ಮೇಲೆ ಪೋಸ್ಟ್ ಗ್ರಾಜುಯೇಷನ್ ಮಾಡಲಿಕ್ಕೆ IRA ಅಂತಿದೆ, ಇಂಡಿಯನ್ Okay. ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ, ಪೂಸಾ ಕ್ಯಾಂಪಸ್ ಅಂತಲೂ ಕರೀತಾರೆ. ಇದು ದೆಹಲಿಲಿದೆ. ಸೊ ಅಲ್ಲೋದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕು ಅಂತಂದಾಗ, ಸೊ ಯಾವುದೋ ಯಾಕೆ ವೈ ನಾಟ್ UPSC ಅನ್ನೋಂಥ ಒಂದು ಥಾಟ್ ಬಂತು. ಮೇ ಬಿ ಇಟ್ ವಾಸ್ ಆಲ್ ಬಿಕಾಸ್ ಆಫ್ ಆಂಬಿಯನ್ಸ್. ಸೊ ಆ ಒಂದು ಕ್ಯಾಂಪಸ್ಸಲ್ಲಿ ನಮ್ಮ ಸೀನಿಯರ್ಸು, ನಮ್ಮ ಜೊತೆ ಬಂದಂಥ ಬ್ಯಾಚ್ಮೇಟ್ಸು ಎಲ್ಲರೂ UPSC ಪ್ರಿಪ್ರೇಷನ್ ಮಾಡ್ತಾಯಿದ್ರು. ಸೊ ಅವಾಗ ಇನ್ಸಿಡೆಂಟ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಮತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಮತ್ತು ಬೇರೆ ಬೇರೆ ಸೆಂಟ್ರಲ್ ಅಗ್ರಿಕಲ್ಚರ್ ಏಜೆನ್ಸೀಸ್ ಏನಿದಾವೆ ಅದರಲ್ಲಿ ಯಾವುದೂ ನೋಟಿಫಿಕೇಶನ್ ರಿಕ್ರೂಟ್ಮೆಂಟ್ ಇರಲಿಲ್ಲ. ಓಕೆ. ಇಟ್ ವಾಸ್ ಅ ಲೋ ಟೈಮ್ ಆಫ್ ರಿಕ್ರೂಟ್ಮೆಂಟ್ ಫಾರ್ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಆ್ಯಕ್ಚುಲಿ. ಯಾವ ವರ್ಷದಲ್ಲಿ ಸರ್ ಇದು? ದಟ್ ವಾಸ್ ಸಮ್ ಟೈಮ್ ಇನ್ 2005-06 ಓಕೆ. ಓಕೆ. ಟೈಮಲ್ಲಿ. ಸೊ ಅವಾಗ ಯಾವುದಾದ್ರೂ ಒಂದು ಫೇರ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಯಾವುದರಲ್ಲಿ ನಮ್ಗೆ ಈಸಿಯಾಗಿ ಕೆಲಸ ಸಿಗಬಹುದು ಅನ್ನುವಂಥದ್ದು ಪ್ರಶ್ನೆ ಬಂದಾಗ UPSC ವಾಸ್ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ಸ್, ಬಿಕಾಸ್ ಇಟ್ ಈಸ್ ಒನ್ ಆಫ್ ದಿ ಫೇರ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ರಿಕ್ರೂಟ್ಮೆಂಟ್ ಪ್ರೋಸೆಸ್. ಹಾಗಾಗಿ ಅದಕ್ಕೆ ಪ್ರಯತ್ನ ಮಾಡಿದೆ. ಇನ್ಸಿಡೆಂಟ್ಲಿ KPSCಗೂ ಪ್ರಯತ್ನ ಮಾಡಿದ್ದೆ. ನಮ್ಮದು 2006 KPSC ಆಯಿತು. ಆಮೇಲೆ 2007 UPSC ಆಲ್ ಇಂಡಿಯಾ ರ್ಯಾಂಕ್ ನಂಬರ್ 146 ಬಂದು ಇಂಡಿಯನ್ ಪೊಲೀಸ್ ಸರ್ವೀಸು ಮತ್ತು ಕರ್ನಾಟಕ ಕ್ಯಾಡರ್ ಎರಡೂ ಅಲಾಟ್ ಆಯಿತು. ಸೊ ಅಲ್ಲಿಗೆ ನಿಲ್ತು ನಮ್ಮ ಜರ್ನಿ. ವಂಡರ್ಫುಲ್ ಜರ್ನಿ ಸರ್. ಸೊ ನಿಮ್ಮ ಆ ಜರ್ನಿ ಬಗ್ಗೆನೇ ಸ್ವಲ್ಪ ಕ್ವೆಶನ್ಸ್ ಕೇಳ್ತೀನಿ ಸರ್. ಸೊ ವೆನ್ ಯು ಆರ್ ಸ್ಟಡಿಂಗ್, ನಿಮ್ಮ ಪ್ರಕಾರ ಅಕಾಡೆಮಿಕ್ಸ್ ಎಷ್ಟು ಇಂಪಾರ್ಟೆಂಟ್? ರಾದರ್ ದ ಕ್ವೆಶನ್ ವುಡ್ ಬಿ, ಅಕಾಡೆಮಿಕ್ಸ್ ಎಷ್ಟು ಇಂಪಾರ್ಟೆಂಟ್ ಸರ್ ಒಬ್ರು ಸ್ಟೂಡೆಂಟ್ ಲೈಫಲ್ಲಿ ಇರ್ಬೋದು, ಯಾರ ಲೈಫಲ್ಲಿ ಇರ್ಬೋದು? ಅಲ್ಲ, ಅಕಾಡೆಮಿಕ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಾನು ಹೇಳುವಂಥದ್ದು, ನಾನು ಚಿತ್ರದುರ್ಗದಲ್ಲಿ ಓದಿದ್ದು. ಪ್ರಾಪರ್. ಯಾಕೆಂದರೆ ಇದನ್ನು ನಾನು ಹೇಳಲೇಬೇಕು. ಹೇಳಿ ಸರ್. ಯಾಕೆಂದರೆ ಇವತ್ತೇನು ಈ ಸ್ಟೇಜಿಗೆ ಬಂದಿದ್ದೀವಿ, ಇದಕ್ಕೆ ನಾವು ಓದಿದಂಥ ಪ್ರೈಮರಿ ಸ್ಕೂಲ್ ಇರ್ಬೋದು, ಹೈಸ್ಕೂಲು, PU ಕಾಲೇಜು, ದೇ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಇವನ್ ದ ಡಿಗ್ರಿ ಕಾಲೇಜಸ್ ಆ್ಯಂಡ್ ಪೋಸ್ಟ್ ಗ್ರಾಜುಯೇಷನ್ ಕ್ಯಾಂಪಸಸ್. ಸೆಂಟ್ ಜೋಸೆಫ್ ಕಾನ್ವೆಂಟ್ ಅಂತ, ಸಂತ Okay. ಜೋಸೆಫರ ಕನ್ನಡ ಮಾಧ್ಯಮ ಪಾಠಶಾಲೆ ಅಂತ 1 to 7 ನಾನು ಓದಿದ್ದು. ಓಕೆ. ಚಿತ್ರದುರ್ಗದಲ್ಲಿ ತುಂಬ ಲ್ಯಾಂಡ್ ಮಾರ್ಕ್ ಸ್ಕೂಲ್ ಅದು. ಓಕೆ. ಇನ್ಫ್ಯಾಕ್ಟ್ ನಮ್ಮ ತಾಯಿಯವರು ಕೂಡ ಅದೇ ಶಾಲೆಯಲ್ಲಿ ಓದಿದ್ದು. ತುಂಬಾ ಓಲ್ಡ್ ಸ್ಕೂಲ್ ಹಾಗಾದ್ರೆ. ತುಂಬ ಓಲ್ಡ್ ಸ್ಕೂಲ್, ಮೇ ಬಿ ಒಂದು 60-70 ಇಯರ್ಸ್ ಓಲ್ಡ್ ಇರ್ಬೋದು. ಇವತ್ತಿಗೂ ಕೋರ್ಟ್ ಪಕ್ಕದಲ್ಲಿದೆ. ಚಿತ್ರದುರ್ಗದ ಬಗ್ಗೆ ಪರಿಚಯ ಇರುವಂಥವ್ರಿಗೆಲ್ಲ ಗೊತ್ತಿರುತ್ತೆ. ಭಾಳ ಒಳ್ಳೆಯ ಒಂದು ಶಾಲೆ. ಆ ಶಾಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಡಾಕ್ಟರ್ಸು, ಇಂಜಿನಿಯರ್ಸು, ಅಡ್ಮಿನಿಸ್ಟ್ರೇಟರ್ಸು, ಭಾಳಷ್ಟು ಜನ ಸೈಂಟಿಸ್ಟ್ಗಳು ಎಲ್ಲರೂ ಒಂದು ಫ್ಯಾಕ್ಟ್ರಿ ರೀತಿಯಲ್ಲಿ ತಯಾರಾಗಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅದಾದಮೇಲೆ ಒಂದು ಸರ್ಕಾರಿ ಪ್ರೌಢಶಾಲೆ ಕೋಟೆ ಅಂತ ನಾನು ಹೈಸ್ಕೂಲ್ ಮಾಡಿದ್ದು. ಓಕೆ. ಸೊ ಅಲ್ಲೂ ಕೂಡ ಭಾಳ ಒಳ್ಳೆ ಸೆಟ್ ಆಫ್ ಟೀಚರ್ಸ್ ಇದ್ದರು. ಅವತ್ತಿಗೆ ಗೌರ್ಮೆಂಟ್ ಶಾಲೆಗಳಲ್ಲಿ ಅದು ದಟ್ ವಾಸ್ ದಿ ಬೆಸ್ಟ್, ಒನ್ ಆಫ್ ದಿ ಬೆಸ್ಟ್. ಓಕೆ. ಅದಾದಮೇಲೆ ನೆಕ್ಸ್ಟು PUC ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಅಂತಿತ್ತು. ನೀವು ಮೋಸ್ಟ್ಲಿ ನಾಗರಾವ್ ಫಿಲ್ಮ್ ನೋಡಿರ್ಬೇಕು. ಹೌದು ಸರ್. ಅದರಲ್ಲಿ ರಾಮಾಚಾರಿ ಎಕ್ಸಾಮ್ ಬರೆದಿದ್ದು ಮತ್ತು ಅವ್ನು ಓಡಾಡ್ತಿದ್ದ ಕ್ಯಾಂಪಸ್ ಏನಿದೆ ಅದೇ ನಾವು ಓದಿದ್ದು PU ಓ ಕಾಲೇಜ್, ಸೂಪರ್. ವಿಷ್ಣುವರ್ಧನ್ ಓಡಾಡಿದ್ದು. ಓಕೆ. ಸೊ ಅದಾದಮೇಲೆ ಮತ್ತೆ ಶಿವಮೊಗ್ಗಕ್ಕೆ ಅಗ್ರಿಕಲ್ಚರ್ ಬಂದಿದ್ದು. ತಾವು ಕೇಳಿದ್ದು ಅಕಾಡೆಮಿಕ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ಈಗ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸು ನಮಗೆ ನಾವೇನು ಬರೀತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಾವೇನು ಮಾತಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದು ಓವರ್ ನೈಟ್ ಕಲ್ಟಿವೇಟ್ ಮಾಡೋಕ್ಕಾಗಲ್ಲ. ಟ್ರೂ. ಸೊ ನಾವು ಪ್ರೈಮರಿಯಿಂದ ಹೈಸ್ಕೂಲಿಂದ ಕಾಲೇಜ್ ಡೇಸಲ್ಲಿ ಯಾವ ರೀತಿ ನಾವು ನಮ್ಮ ಅಕಾಡೆಮಿಕ್ಸ್ ಬಿಲ್ಡ್ ಮಾಡ್ಕೊಂಬಂದಿರ್ತೀವಿ, ದಟ್ ಈಸ್ ಗೋಯಿಂಗ್ ಟು ಬಿ ರಿಫ್ಲೆಕ್ಟೆಡ್ ಇನ್ ಅವರ್ ಪೇಪರ್ಸ್. ಒಂದು ಡಿಸಿಪ್ಲಿನ್ ಇರಲೇಬೇಕು. ಅಬ್ಸಲ್ಯೂಟ್ಲಿ. ಡಿಸಿಪ್ಲಿನ್ ಅಂದರೆ, ಡಿಸಿಪ್ಲಿನ್ ಈಸ್ ನಾಟ್ ಜಸ್ಟ್ ವಾಟ್ ಟೈಮ್ ಯು ವೇಕ್ ಅಪ್.
ಬೆಳಗ್ಗೆ ನಾನು 5 ಗಂಟೆಗೆ ಎದ್ಬಿಡ್ತೀನಿ, ನಾನು ಡಿಸಿಪ್ಲಿನ್ಡ್. ರೈಟ್. ಹೌದು, ಬಟ್ ಡಿಸಿಪ್ಲಿನ್ ಅಷ್ಟೇ ಅಲ್ಲ. ಡಿಸಿಪ್ಲಿನ್ ಅನ್ನುವಂಥದ್ದು ಒಂದು ಟೈಮ್ ಮ್ಯಾನೇಜ್ಮೆಂಟಲ್ಲಿರುತ್ತೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿರುತ್ತೆ, ನಮ್ಮ ಪ್ರೊಫೆಷ್ನಲ್ ವರ್ಕ್ ಮ್ಯಾನೇಜ್ಮೆಂಟ್ ಇರುತ್ತೆ. ಅದೇ ರೀತಿ ನಾವು ಮಾಡೋ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ಡಿಸಿಪ್ಲಿನ್ನು ಕಾಣೋ ರೀತಿ ಇರಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಮೋಸ್ಟ್ ಇಂಪಾರ್ಟೆಂಟ್, ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್. ಮತ್ತು ಈ ಟೈಮ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಮುತ್ತು ಒಡೆದರೆ ಹೋಯ್ತು, ಹೊತ್ತು ಕಳೆದರೆ ಹೋಯ್ತು ಅಂತ. ರೈಟ್. ಸೊ ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು, ನನಗಿಂತ ತುಂಬ ಇಂಟೆಲಿಜೆಂಟ್ ಇದ್ದಂಥವ್ರು, ಪಿ ಯುಲಿರ್ಬೋದು, ಹೈಸ್ಕೂಲಲ್ಲಿರ್ಬೋದು, ಡಿಗ್ರಿ ಟೈಮಲ್ಲಿರ್ಬೋದು, ಪೋಸ್ಟ್ ಗ್ರ್ಯಾಜುಯೇಷನ್ ಟೈಮಲ್ಲಿ. ಸೊ ನನಗೆ ಅನಿಸ್ತಿತ್ತು ಇವ್ರು ನನಗಿಂತ ತುಂಬ ಇಂಟೆಲಿಜೆಂಟ್ ಇದ್ದಾರೆ ಅಂತ. ನನಗಿಂತ ತುಂಬ ಒಳ್ಳೆ ಲೀಡರ್ಶಿಪ್ ಸ್ಕಿಲ್ಸ್ ಇರ್ತಾಯಿತ್ತು. ಅದೇನೋ ಸೆಲ್ಫ್ ಡೌಟ್ ಕ್ರಿಯೇಟ್ ಮಾಡ್ತಾರೆ ಸರ್ ನಿಮ್ಮ? ಸೆಲ್ಫ್ ಡೌಟ್ ಕ್ರಿಯೇಟ್ ಮಾಡಲಿಲ್ಲ. ನನಗೆ ಅನ್ನಿಸ್ತಾ ಇತ್ತು ಈ ಈಸ್ ಬೆಟರ್ ದ್ಯಾನ್ ಮೀ ಅಂತ, ಅಥವಾ ಶಿ ಈಸ್ ಬೆಟರ್ ದ್ಯಾನ್ ಮೀ ಅಂತ. ಬಟ್ ಅವ್ರಿಗೆ ಸರಿಯಾದ ಸಮಯದಲ್ಲಿ ಯಾವುದೇ ಒಂದು ಪರೀಕ್ಷೆಗಳಿಗೆ ಓದಲಿಕ್ಕೆ ಅವಕಾಶ ಅಥವಾ ಅನುಕೂಲ ಇಲ್ದಿರೋ ಅಂಥ ಕಾರಣಕ್ಕೆ ಅವರು ಇನ್ನು ಬೇರೆ ಬೇರೆ ರೀತಿಯಲ್ಲಿ ಸೆಟ್ಲ್ ಆಗಿದ್ದಾರೆ. ಮತ್ತು ನಾವು 1-to-1 ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಇವಾಗ ಹೇಳ್ತಾರೆ, ಆ ಟೈಮಲ್ಲಿ ನೀನು ಟೈಮಿಗೆ ಸರಿಯಾಗಿ ಪ್ರಿಪ್ರೇಷನ್ ಮಾಡಿದ್ದಕ್ಕೆ, ಟೈಮಿಗೆ ಸರಿಯಾಗಿ ಓದಿದ್ದಕ್ಕೆ ಇವತ್ತಿಲ್ಲಿದೆಯಾ. ನಾವು ಅವಾಗ ತುಂಬ ಕ್ಯಾಶುಯಲ್ ಆಗಿ ತೊಗೊಂಡ್ವಿ. ಸೊ ಅಲ್ಲಿ ದೇ ಮಿಸ್ ಔಟ್. ಈಗಿನ ಹುಡುಗರಿಗೆ ನಾನು ಈ ಪಾಡ್ಕಾಸ್ಟ್ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಭಾಳಷ್ಟು ಜನ ಈ ಟ್ರೈನ್ ಹೋದ್ಮೇಲೆ ಟಿಕೆಟು, ರೈಲ್ ಹೋದ್ಮೇಲೆ ಟಿಕೆಟ್ ತೊಗೊಳೋದು ಅಂತಾರಲ್ಲ, ಆ ಕೆಲಸ ಮಾಡ್ತಾರೆ. ಅಂದರೆ ಇನ್ನೊಂದು 2 ತಿಂಗಳಿದ್ದಿದ್ರೆ ನಾನು ಚೆನ್ನಾಗಿ ಓದ್ತಾ ಇದ್ದೆ, ಈ ವರ್ಷ ಏನಾದರೂ ನಾನು 10th ಇದ್ದರೆ ಚೆನ್ನಾಗಿ ಓದ್ತಾ ಇದ್ದೆ, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಟೆಂಪ್ಟ್ ಮುಗಿದ್ಬಿಟ್ಟು ಇನ್ನೊಂದು ಅಟೆಂಪ್ಟ್ ಇದ್ದಿದ್ರೆ ನಾನು ಭಾಳ ಚೆನ್ನಾಗಿ ಬರೀತಾ ಇದ್ದೆ. ಸೊ ದಿಸ್ ಈಸ್ ಜನರಲ್ ಅಬ್ಸರ್ವೇಷನ್ ವಿಚ್ ಮೆನಿ ಆಫ್ ಅಸ್ ಮೇಕ್. ಈ ರಿಗ್ರೆಟ್ಗೆ ಅವಕಾಶ ಕೊಡಬಾರ್ದು. ವೆನ್ ದ ಟೈಮ್ ಈಸ್ ಯೋರ್ಸ್, ಯು ಶುಡ್ ಮೇಕ್ ಬೆಸ್ಟ್ ಯೂಸ್ ಆಫ್ ಇಟ್. ಸೊ ಈಗಲೂ ನಾನು ಶಾಲಾ ಕಾಲೇಜುಗಳಿಗೆ ಹೋದಂಥ ಸಂದರ್ಭದಲ್ಲಿ ಅದನ್ನೇ ಹೇಳ್ತೀನಿ, ಟೈಮ್ ಮಾತ್ರ ನೀವು ರೆಸ್ಪೆಕ್ಟ್ ಮಾಡಲೇಬೇಕು. ನೀವು ಟೈಮ್ನ ರೆಸ್ಪೆಕ್ಟ್ ಮಾಡಿದರೆ, ಸಮಯನ ನೀವು ರೆಸ್ಪೆಕ್ಟ್ ಮಾಡಿದರೆ, ಸಮಯ ಬಂದಾಗ ಸಮಯ ನಿಮ್ಮನ್ನು ರೆಸ್ಪೆಕ್ಟ್ ಮಾಡುತ್ತೆ. ವಂಡರ್ಫುಲಿ ಸೆಡ್ ಸರ್. ಸೊ ಡಿಸಿಪ್ಲಿನ್ ಅನ್ನುವಂಥದ್ದು ಎಲ್ಲ ಆ್ಯಂಗಲಲ್ಲೂ ಇರಬೇಕು, ನಾಟ್ ಜಸ್ಟ್ ವಿತ್ ರೆಸ್ಪೆಕ್ಟ್ ಟು ಸ್ಟಡೀಸ್. ಓಕೆ. ನಾವು ಹಾಕೊಳ್ಳೋ ಬಟ್ಟೆಯಿಂದ ಹಿಡಿದು, ನಾವು ಎದ್ದೇಳೋ ರೀತಿಯಿಂದ ಹಿಡಿದು, ಒಂದು ವಾರ್ಡ್ರೋಬ್ ಯಾವ ರೀತಿ ಇಟ್ಕೋತೀವಿ, ನಮ್ಮ ಬಟ್ಟೆಗಳು ಯಾವ ರೀತಿ ಇಟ್ಕೋತೀವಿ, ನಮ್ಮ ಒಂದು ಪರ್ಸ್ನಲ್ ಬಿಲಾಂಗಿಂಗ್ಸ್ ಹೆಂಗೆ ಇಟ್ಕೋತೀವಿ, ಪ್ರತಿಯೊಂದರಲ್ಲೂ ಆ ಡಿಸಿಪ್ಲಿನ್ ಕಾಣುತ್ತೆ. ಇದು ನಾನು ನಮ್ಮ ಕೆಲವು ಫ್ರೆಂಡ್ಸ್ಗಳಿಂದ ನಾನು ತುಂಬ ಇನ್ಸ್ಪೈರ್ ಆಗಿದೆ. ರಮೇಶ್ ಅಂತ ನನ್ನ ವೆರಿ ಗುಡ್ ಫ್ರೆಂಡ್, ಕ್ಲಾಸ್ಮೇಟ್, ವೆರಿ ಕ್ಲೋಸ್ ಫ್ರೆಂಡ್. ಓಕೆ. ಅವರು ಕೂಡ ಇವಾಗ ಇಂಡಿಯನ್ ರೆವಿನ್ಯೂ ಸರ್ವಿಸಲ್ಲಿದ್ದಾರೆ. ಸೊ ನಾನು ಯಾವತ್ತೂ ಅವರು ರಾತ್ರಿ 10:30 ಮೇಲೆ ಕೂತ್ಕೊಂಡು ಓದಿರೋದು ನೋಡೇ ಇಲ್ಲ. ನಾನು ಯಾವತ್ತೂ ಅವ್ರನ್ನ ಬೆಳಗ್ಗೆ 6:30-7 ಗಂಟೆ ಮೇಲೆ ಮಲಗಿರೋದು ನೋಡೇ ಇಲ್ಲ. ಸೊ ಓದ್ಬೇಕಂದ್ರೆ ರಾತ್ರಿ ಇಡೀ ಸ್ಟ್ರಗಲ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ? ಅಬ್ಸಲ್ಯೂಟ್ಲಿ ಇಲ್ಲ. ಬಟ್ ಇ ವಾಸ್ ಸೋ ಸಿಸ್ಟಮ್ಯಾಟಿಕ್. ಅವ್ನು ನೋಟ್ಸ್ ಬರ್ಕೊಳೋದ್ರಿಂದ ಹಿಡಿದು, ಕ್ಲಾಸಲ್ಲಿ ಪಾಠ ಕೇಳೋದ್ರಿಂದ ಹಿಡಿದು, ಎಲ್ಲದರಲ್ಲೂ ಒಂದು ಪರ್ಫೆಕ್ಷನ್ ಇರ್ತಾ ಇತ್ತು. ಆ್ಯಂಡ್ ದಟ್ ಪರ್ಫೆಕ್ಷನ್ ರಿಸಲ್ಟು ಅವನ ಪರ್ಫಾರ್ಮೆನ್ಸಲ್ಲಿ, ಅಕಾಡೆಮಿಕ್ ಇರ್ಬೋದು, ಇವನ್ ಅದರ್ವೈಸ್ ಬೇರೆ ಎಲ್ಲ ಆಯಾಮಗಳಲ್ಲಿ ಅವನು ಸಕ್ಸಸ್ ಇವಾಗ ನೋಡ್ತಿದ್ರೆ ಇಟ್ ಈಸ್ ಆಲ್ ಬಿಕಾಸ್ ಆಫ್ ದ ಡಿಸಿಪ್ಲಿನ್ ಈ ಕ್ಯಾರಿಡ್ ಅನ್ನುವಂಥದ್ದು ಕಾಣುತ್ತೆ. ಸೊ ಹಂಗೆ ವಿ ಡೋಂಟ್ ಹ್ಯಾವ್ ಟು ಬಿ ಲುಕಿಂಗ್ ಫಾರ್ ರೋಲ್ ಮಾಡೆಲ್ಸ್ ಹೂ ಆರ್ ಫಾರ್ ಅವೇ ಫ್ರಮ್ ಅಸ್. ಎಲ್ಲೋ ಬೆಂಗಳೂರಲ್ಲಿ ಯಾರೋ ಒಬ್ರು ಏನೋ ಅಚೀವ್ ಮಾಡಿದ್ರು, ದೆಹಲಿಲಿ ಏನೋ ಅಚೀವ್ ಮಾಡಿದ್ರು ಅಲ್ಲ, ನಮ್ಮ ಸುತ್ತಮುತ್ತನೇ ರೋಲ್ ಮಾಡೆಲ್ಸ್ ಇರ್ತಾರೆ. ವಿ ಹ್ಯಾವ್ ಟು ಟೇಕ್ ಇನ್ಸ್ಪಿರೇಷನ್ ಆ್ಯಂಡ್ ಮೋಟಿವೇಶನ್ ಫ್ರಮ್ ದೆಮ್. ಇನ್ನೊಂದು ಮಾತು ಹೇಳಿದ್ರೆ, ನಿಮಗೆ ಎಲ್ಲೋ ಒಂದು ಕಡೆ ಇನ್ಸೆಕ್ಯೂರಿಟಿ ಕ್ರಿಯೇಟ್ ಆಗ್ತಿತ್ತಾ, ಅಥವಾ ಸೆಲ್ಫ್ ಡೌಟ್ ಏನಾದ್ರು ಕ್ರಿಯೇಟ್ ಆಗ್ತಾ ಇತ್ತಾ? ಸೊ ಥ್ಯಾಂಕ್ಫುಲಿ ಫ್ರಮ್ ಡೇ ಒನ್ ನಾನು ಬೆಳೆದು ಬಂದ ರೀತಿಲಿ ನನ್ನನ್ನು ನಾನು ಡೌಟ್ ಪಟ್ಕೊಳ್ಲಿಕ್ಕೆ ಏನೂ ಕಾರಣಗಳೇ ಇರಲಿಲ್ಲ. ಯಾಕಂದರೆ ಐ ವಾಸ್ ಕ್ವೈಟ್ ಗುಡ್ ಎಟ್ ಸ್ಟಡೀಸ್. ಮತ್ತು ಇನ್ನೂ ಸ್ವಲ್ಪ ಚೆನ್ನಾಗಿ ಓದಿದ್ರೆ ಇನ್ನೂ ಒಳ್ಳೆ ಮಾರ್ಕ್ಸ್ ತೆಗಿತಾನೆ ಅನ್ನೋಂಥ ಭಾವನೆ ಎಲ್ಲರ ಕಡೆಯಿಂದ ಬರ್ತಿತ್ತು, ನನಗೂ ಅನ್ನಿಸ್ತಾ ಇತ್ತು. ರೈಟ್. ಸೊ ಹಂಗಾಗಿ ವೆನ್ ದ ಟೈಮ್ ವಾಸ್ ರೈಪ್, ವೆನ್ ಐ ವಾಸ್ ರಿಕ್ವೈರ್ಡ್ ಟು ಮೇಕ್ ಬೆಸ್ಟ್ ಆಫ್ ಮೈ ಎಫರ್ಟ್ಸ್ ಟು ಬಿ ಚಾನಲೈಸ್ಡ್, ಸೊ ಐ ಟ್ರೈಡ್ ಗಿವಿಂಗ್ ಮೈ ಬೆಸ್ಟ್ ಆ್ಯಂಡ್ ರಿಸಲ್ಟ್ಸ್ ವೆರ್ ಆ್ಯಸ್ ಪರ್ ಮೈ ಎಕ್ಸ್ಪೆಕ್ಟೇಷನ್. ಹಂಗಾಗಿ ಥ್ಯಾಂಕ್ಫುಲಿ ಸೆಲ್ಫ್ ಡೌಟ್ ಕ್ರಿಯೇಟ್ ಆಗಿಲ್ಲ. ಸೊ ಕ್ರಿಯೇಟ್ ಆಗದೇ ಇರೋ ರೀತಿ ನಾವು ತಯಾರಿ ನಿರಂತರವಾಗಿ ಮಾಡ್ಕೋಬೇಕು ಅನ್ನೋಂಥದ್ದು ನನ್ನ ಅಭಿಪ್ರಾಯ. 2 ವಿಷಯ ಸರ್ ಐ ಪಿಕ್ ಫ್ರಮ್ ಬೇಸಿಕಲಿ ವಾಟ್ ಯು ಸೆಡ್. ನಂಬರ್ 1, ಯುದ್ಧಕ್ಕೆ ಒಂದಿನ ಮುಂಚೆ ವಿದ್ಯಾಭ್ಯಾಸ ಮಾಡಬಾರ್ದು. ಎರಡನೇದು, ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಲೈಫಲ್ಲಿ ಏನೇ ಮಾಡೋದು ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಸರ್, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಸ್ವಲ್ಪ ಕೇಳ್ತೀನಿ ಸರ್. ಸೊ ಈಗ ನಾವು ಎಷ್ಟೋ ಕತೆಗಳು ಕೇಳ್ತೀವಿ ಸರ್. ನಾನು ಬಡ ಕುಟುಂಬದಿಂದ ಬಂದೆ, ನನಗೆ ಓದೋಕ್ಕೆ ರಿಸೋರ್ಸಸ್ ಇರಲಿಲ್ಲ, ಬಟ್ ಆದರೂ ನಾನು ಕಷ್ಟಪಟ್ಬಿಟ್ಟು ಓದಿದೆ. ಸೊ ಸಕ್ಸಸ್ ಆಗ್ಬೇಕಂತಂದ್ರೆ ಆ ಥರನೇ ಇರಬೇಕು ಸರ್ ಎಲ್ಲರೂ? ಇಲ್ಲ, ಡು ಯು ಥಿಂಕ್ ಎವ್ರಿಬಡಿ ಕ್ಯಾನ್ ಬಿ ಸಕ್ಸಸ್ಫುಲ್ ಪ್ರೊವೈಡೆಡ್ ದ ಡಿಸಿಪ್ಲಿನ್ ಎನಫ್? ಈಗ ನೋಡಿ, ಕರ್ನಾಟಕದಲ್ಲಿ ಪ್ರತಿ ವರ್ಷ ಒಂದು 30-40 ಜನ UPSC ಸೆಲೆಕ್ಷನ್ ಆಗ್ತಾರೆ. ಐ ಕ್ಯಾನ್ ಸ್ಪೀಕ್ ಫಾರ್ ದಿಸ್ UPSC ಬಿಕಾಸ್ ಐ ಹ್ಯಾವ್ ಬೀನ್ ಥ್ರೂ ದಟ್ ರಿಕ್ರೂಟ್ಮೆಂಟ್ ಪ್ರೋಸೆಸ್. ಸೊ ಅದರಲ್ಲಿ ಒಬ್ರು ಇಬ್ರದ್ದು
ಏನು ಬ್ಯಾಕ್‌ಗ್ರೌಂಡ್ ಇರ್ಬೋದು, ಅವ್ರ ಸ್ಟ್ರಗಲ್ ಇರ್ಬೋದು, ಅವ್ರ ಜರ್ನಿ ಇರ್ಬೋದು, ನೀವೇನು ಹೇಳ್ತೀರಿ ಆ ಥರ 2-3 ಜನ ಮೇ ಬಿ 20-30% ಆಫ್ ರಿಮೈನಿಂಗ್ 70% ವಿಲ್ ಹ್ಯಾವ್ ವೆರಿ ಕಂಫರ್ಟಬಲ್ ಜರ್ನಿ. ಯಾ. ಈಗ ನಾನು ಒಳ್ಳೆ ಶಾಲೆಯಲ್ಲಿ ಓದಿದೆ. ಟ್ಯೂಷನ್‌ಗೆ ಹೋಗೋ ಟೈಮಲ್ಲಿ ಟ್ಯೂಷನ್‌ಗೆ ಹೋದೆ. ನೆಕ್ಸ್ಟು ಡಿಗ್ರಿ ಓದಂಥ ಸಂದರ್ಭದಲ್ಲಿ ಇಟ್ ವಾಸ್ ಎ ಪ್ರಾಪರ್ ಗವರ್ಮೆಂಟ್ ಕಾಲೇಜ್ ವಿತ್ ಆಲ್ ಬೆಸ್ಟ್ ಫೆಸಿಲಿಟೀಸ್, ಬೆಸ್ಟ್ ಆಫ್ ದಿ ಫ್ಯಾಕಲ್ಟೀಸ್. ರೈಟ್. ನಮ್ಮ ಜೊತೆ ಓದ್ತಿದ್ದವರೆಲ್ಲ ನಮ್ಗಿಂತ ಹೆಚ್ಚು ಕಮ್ಮಿ ಇನ್ನೂ ಬೆಟರ್ ಇರೋವಂಥವ್ರು, ನಮ್ಮ ಸುತ್ತಮುತ್ತ ಇರೋವಂಥವ್ರು. ಸೊ ಥ್ಯಾಂಕ್ಫುಲಿ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಹೋಗ್ಬೇಕಾದ್ರೆ ಡೆಲ್ಲಿಲಿ ಅಡ್ಮಿಷನ್ ಸಿಕ್ತು. ಸೊ ಅಲ್ಲಿ ಫೆಲೋಶಿಪ್ ಸಿಗ್ತಾ ಇತ್ತು. ಸೊ Okay. ಸ್ಟ್ರಗಲ್ ಅನ್ನುವಂಥದ್ದು ನಾನು ವೈಯಕ್ತಿಕವಾಗಿ ಆ ಥರದ್ದು ಸ್ಟ್ರಗಲ್ ನಾನೇನು ಮಾಡಲಿಲ್ಲ. ಅಂದರೆ ಬಡತನ ಇತ್ತು, ಕಷ್ಟ ಇತ್ತು, ನನಗೆ ಶಾಲೆಗೆ ಹೋಗೋದು ಕಷ್ಟ ಆಗ್ತಿತ್ತು, ಎಕ್ಸಾಮ್ ಅಪಿಯರ್ ಆಗೋದು ಕಷ್ಟ ಆಗ್ತಿತ್ತು. ಕೆಲವ್ರದ್ದು ಸ್ಟೋರಿ ನಾನು ಕೇಳಿದ್ದೀನಿ. ಇಂಡಿವಿಜುವಲ್ ಜರ್ನಿ ಇಸ್ ಡಿಫ್ರೆಂಟ್, ವಿ ಹ್ಯಾವ್ ಟು ರೆಸ್ಪೆಕ್ಟ್ ಇಟ್. ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯ ಪ್ರಾಬಬ್ಲಿ ಆ ಜರ್ನಿ, ಆ ಸ್ಟ್ರಗಲ್ ಏನಿದೆ, ನಮ್ಮ ಒಂದು ಪರ್ಸ್ನಾಲಿಟಿ ಅಥವಾ ದ ವೇ ವಿ ಥಿಂಕ್ ಅದನ್ನು ಸ್ವಲ್ಪ ಮೆಂಡ್ ಮಾಡಲಿಕ್ಕೆ, ಚಾನಲೈಸ್ ಮಾಡಲಿಕ್ಕೆ, ಶೇಪ್ ಮತ್ತು ಮಾಡಕ್ಕೆ. ಶೇಪ್ ಅಪ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನಿಸುತ್ತೆ. ಬಟ್ ಅಲ್ಟಿಮೇಟ್ಲಿ ನಾವು ಬರೆಯೋ ಪ್ರಶ್ನೆ ಪತ್ರಿಕೆ ಉತ್ತರ ಬರಿಬೇಕಾದ್ರೆ ನಾವು ಬರೆಯೋ ಉತ್ತರದಲ್ಲಿ ನಮ್ಮ ಬ್ಯಾಕ್ಗ್ರೌಂಡ್ ಕಾಣಲ್ಲ. ರೈಟ್. ಅದು ಏನು ಪ್ರಶ್ನೆಗೆ ಏನು ಉತ್ತರ ಬರೆದಿರ್ತೀವಿ ಅನ್ನೋದು ನೋಡ್ತಾರೆ ಹೊರತು ಇವನು ಕನ್ನಡ ಮೀಡಿಯಂ ಓದಿದ್ದ, ಇಂಗ್ಲೀಷ್ ಮೀಡಿಯಂ ಓದಿದ್ದ, ಹಳ್ಳಿಯಿಂದ ಬಂದಿದ್ದ, ಸಿಟಿಯಿಂದ, ಇದು ಯಾವುದೂ ಕಾಣಲ್ಲ. ನಿಜ. ಸೊ ಮತ್ತು ಇಂಟರ್ವ್ಯೂ ತೊಗೊಂಡಾಗ ಇಂಟರ್ವ್ಯೂಗೆ ಏನು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಉತ್ತರ ಹೇಳಬೇಕಾಗುತ್ತೆ. ಮೇ ಬಿ ಇಂಟರ್ವ್ಯೂಲ್ಲಿ ಸ್ವಲ್ಪ ಅಟ್ಲೀಸ್ಟ್ ಒಂದು ಹಿನ್ನೆಲೆ ಏನು, ತಂದೆ ಏನು ಮಾಡ್ತಾರೆ, ತಾಯಿ ಏನು ಮಾಡ್ತಾರೆ, ಯಾವ ಊರು, ಅದೆಲ್ಲ ಸ್ವಲ್ಪ ರಿಫ್ಲೆಕ್ಟ್ ಆಗೋದ್ರಿಂದ ಮೇ ಬಿ ಒಂದು 3-5% ಆಫ್ ಮಾರ್ಕ್ಸ್, ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಕೊಡೋದ್ರಲ್ಲಿ. ಬಿಟ್ಟರೆ ದೊಡ್ಡ ಡಿಫ್ರೆನ್ಸ್ ಏನಾಗಲ್ಲ. ಈ ನಮ್ಮ ಸ್ಟ್ರಗಲ್ಲು, ಜರ್ನಿ ಅದೆಲ್ಲ ಏನಂದರೆ ಹೌ ಬೆಟರ್ ಕ್ಯಾನ್ ವಿ ಪ್ರಿಪೇರ್ ಫಾರ್ ಎನಿ ಎಕ್ಸಾಮ್, ಆರ್ ಹೌ ಪಾಸಿಟಿವ್ ಅವರ್ ಮೈಂಡ್ ಸೆಟ್ ಈಸ್ ಗೋಯಿಂಗ್ ಟು ಬಿ, ಆ್ಯಂಡ್ ಹೌ ಪ್ರಾಕ್ಟಿಕಲ್ ವಿ ಆರ್ ಗೋಯಿಂಗ್ ಟು ಬಿ. ಮತ್ತು ಒಂದು ಸೋಷಿಯಲ್ ಕನ್ಸರ್ನ್ ನಮ್ದು ಎಷ್ಟರ ಮಟ್ಟಿಗಿದೆ ಅನ್ನೋಂಥದ್ದಕ್ಕೆ ಅನುಕೂಲ ಆಗುತ್ತೆ ಖಂಡಿತ. ಬಟ್ ತುಂಬ ಒಳ್ಳೆ ಕಾಲೇಜಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳಾಗಿ, ದೊಡ್ಡ ದೊಡ್ಡ ಒಳ್ಳೆ ಹಿನ್ನೆಲೆ ಇರುವಂಥ ಮಕ್ಕಳು ಕೂಡ ತುಂಬ ಟಾಪ್ ರ್ಯಾಂಕ್ಸಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡಿರೋದು ನೋಡಿದ್ದೀನಿ ನಾನು. ಓಕೆ. ಓಕೆ. ಅಟ್ ದಿ ಸೇಮ್ ಟೈಮ್ ಭಾಳ ಸ್ಟ್ರಗಲ್ ಜರ್ನಿ ಅಂತೆಲ್ಲ ಕತೆ ಹೇಳ್ಕೊಂಡು ಫಿಲಿಮ್ಸ್ ಕೂಡ ಪಾಸ್ ಆಗದಿರುವಂಥವ್ರು ಕೂಡ ನೋಡಿದ್ದೀನಿ. ಹಂಗಾಗಿ ರೈಟ್. ಸೊ ಆ್ಯಸ್ ಎ ಪರ್ಸ್ನಾಲಿಟಿ ಅವರ್ ಸ್ಟ್ರಗಲ್, ಬ್ಯಾಕ್ಗ್ರೌಂಡ್, ಜರ್ನಿ ಮೇ ಹೆಲ್ಪ್. ಬಟ್ ಎಕ್ಸಾಮಲ್ಲಿ ಬರೆಯೋ ಉತ್ತರದಲ್ಲಿ ಅದು ಭಾಳ ದೊಡ್ಡ ಮಟ್ಟದಲ್ಲಿ ಏನು ವ್ಯಕ್ತ ಆಗಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ದ ಇಂಪಾರ್ಟೆಂಟ್ ಥಿಂಗ್ ಇಸ್ ಯು ಹ್ಯಾವ್ ಟು ರೆಸ್ಪೆಕ್ಟ್ ಇಂಡಿವಿಜುವಲ್ಸ್ ಜರ್ನಿ, ಬಟ್ ಮೇಕ್ ಶೋರ್ ದಟ್ ನೀವು ಯಾರು ನೋಡ್ಕೊಂಡ್ಬಿಟ್ಟು ಕಲಿತಿದ್ದೀರಾ, ಅವ್ರ ಇನ್ಸ್ಪಿರೇಷನ್ ಅನ್ಕೊಂತಿದ್ದೀರಾ. ಈಗ ಎಲ್ಲ ಪರೀಕ್ಷೆಗಳಿಗೂ ಸಿಲೆಬಸ್ ಇರುತ್ತೆ. ಇತ್ತೀಚೆಗಂತೂ ಸುಮಾರು UPSC, KPSC ಹೊರತುಪಡಿಸಿ ಬೇರೆವೆಲ್ಲ ಆಬ್ಜೆಕ್ಟಿವ್ ಆಗೋಗಿದ್ದಾವೆ. ರೈಟ್. ಸೊ ಆ ಸಿಲೆಬಸ್ಸಿಗೆ ನಿಮ್ಮದು ಪ್ರಿಪ್ರೇಷನ್ ಎಷ್ಟು ಮಟ್ಟಿಗಿದೆ. ಇಫ್ ಯು ಹ್ಯಾವ್ ಕ್ರಾಸ್ಡ್ ದಿ ಥ್ರೆಶೋಲ್ಡ್ ಆಫ್ ಪ್ರಿಪ್ರೇಷನ್ ಯು ವಿಲ್ ಬಿ ಥ್ರೂ ದ ಎಕ್ಸಾಮ್. ವಂಡರ್ಫುಲ್. ಇಫ್ ನಾಟ್ ಯು ಆರ್ ನಾಟ್ ಗೋಯಿಂಗ್ ಟು ಬಿ, ಅಷ್ಟೇ. ಗಾಟ್ ಇಟ್. ಸೊ ನೀವು ಪೊಲೀಸ್ ಪಡೆ ಸೇರ್ಕೊಂತೀರಾ. ಆ್ಯಂಡ್ ಇಫ್ ಐ ಆಮ್ ನಾಟ್ ರಾಂಗ್, ನಿಮ್ಮ ಫಸ್ಟ್ ಪೋಸ್ಟಿಂಗ್ ಬಂದ್ಬಿಟ್ಟು ಬಳ್ಳಾರಿಲಿತ್ತು. ಆ್ಯಂಡ್ ನೀವು ಸೇರ್ಕೊಂಡಿದ್ದ ಟೈಮಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್ ಆವಾಗ ತುಂಬ ವಿಷಯಗಳು ನಡೀತಾ ಇತ್ತು ಬಳ್ಳಾರಿಯಲ್ಲಿ. ಎಸ್ಪೆಷಲಿ ಎಲ್ರಿಗೂ ಫಸ್ಟ್ ಡೇ ವರ್ಕ್ ಜ್ಞಾಪಕ ಇರುತ್ತೆ ಸರ್. ನನಗೆ ಕಾರ್ಪೊರೇಟಲ್ಲಿ ಫಸ್ಟ್ ಡೇ ಸೇರ್ಕೊಂಡಾಗ ಬಿಕಾಸ್ ಆಫ್ HR ಮಿಸ್ಕಮ್ಯುನಿಕೇಶನ್ ಬೆಳಗ್ಗೆ ಹೋಗ್ಬೇಕಾದ ಒಂದು ಮಧ್ಯಾಹ್ನ ರೀಚ್ ಆದೆ ಆಫೀಸ್ಗೆ. ಬಟ್ ನಿಮ್ಮ ಫಸ್ಟ್ ಡೇ ವರ್ಕ್ ಹೇಗಿತ್ತು, ಏನು ಜ್ಞಾಪಕ ಇದೆ ಸರ್ ನಿಮಗೆ? ನಂದು IPS ಆಗಲಿಕ್ಕಿಂತ ಮುಂಚೆ KPSCಯಲ್ಲಿ KS ಆಗಿತ್ತು. ಓಕೆ. ಆಗ ಬೆಂಗಳೂರಲ್ಲಿ ರಿಪೋರ್ಟ್ ಮಾಡಿದ್ವಿ. ಬೆಂಗಳೂರಲ್ಲಿ ರಿಪೋರ್ಟ್ ಮಾಡಿದಾಗ MS ಬಿಲ್ಡಿಂಗ್ ಅಂತಿದೆ. ಓಕೆ. MS ಬಿಲ್ಡಿಂಗ್ ಅಂದರೆ ವಿಧಾನಸೌಧ ಹಿಂದ್ಗಡೆ ಏನು ನಮ್ಮ ಅಧಿಕಾರಿಗಳು ಹೆಚ್ಚೆಚ್ಚು ಕೂತ್ಕೊಳ್ಳೋಂಥ ಜಾಗ ಇದೆ ಅದು. ಓಕೆ. ಸೊ ಅಲ್ಲಿ ಆರ್ಡರ್ಸ್ ತೊಗೊಳೋದು, ಆಫೀಸರ್ಸ್ ಭೇಟಿ ಮಾಡೋದು ಇದೇ ಇತ್ತು. ಅಂತ ಏನು ವಿಶೇಷವಾದ ನೆನಪುಗಳು ಅಲ್ಲಿ ಮೆಮೊರಬಲ್ ಇಲ್ಲ. ಬಟ್ ಏನಂದರೆ ನಾನು ಆ ಬ್ಯಾಚಲ್ಲಿ ಸೆಲೆಕ್ಷನ್ ಆಗಿದ್ದ KS ಆಫೀಸರ್ಸಲ್ಲಿ ತುಂಬ ಯಂಗ್ ಇದ್ದೆ. ನಾನಿನ್ನು ಜಸ್ಟ್ ಪೋಸ್ಟ್ ಗ್ರ್ಯಾಜುಯೇಷನ್ ಕೂಡ ಕಂಪ್ಲೀಟ್ ಮಾಡಿರಲಿಲ್ಲ. ಸೊ ಆಗ ಅದು ಸರ್ಟಿಫಿಕೇಟ್ಸ್ ಎಲ್ಲ ರೆಡಿ ಮಾಡಿಸೋದು, ಆಮೇಲೆ ವೆರಿಫಿಕೇಶನ್ಸ್ ಮಾಡಿಸೋದು, ಆ ಪ್ರೋಸೆಸ್ಸಲ್ಲಿ ಅಲ್ಲಿ ಒಂದು ಗ್ರೂಪ್ ಆಗಿತ್ತು. ಮೋರ್ ಆಫ್ ಎಂಟ್ರಿ ಲೆವೆಲ್ ತರ ಸರ್? ಎಂಟ್ರಿ ಲೆವೆಲ್ ಅಲ್ಲ, ನಮ್ಮ ಬ್ಯಾಚಲ್ಲೇನೆ ಸೆಲೆಕ್ಷನ್ ಆಗಿರೋರ್ದು ವೆರಿಫಿಕೇಶನ್ ಫಾಸ್ಟ್ ಆಗಿ ಮಾಡಿಸ್ಬೇಕು ಅಂತ ಅವರೆಲ್ಲ ಕೋಆರ್ಡಿನೇಟ್ ಮಾಡಿಕೊಂಡು, ಸೊ ಅವರೆಲ್ಲ ಫ್ರೀಕ್ವೆಂಟ್ಲಿ ಭೇಟಿ ಆಗಿದ್ದವ್ರು ಇದ್ರು. ನಾನು ಸಡನ್ ಆಗಿ ಡೆಲ್ಲಿಲಿ ಓದ್ತಾ ಇದ್ದೆ. ಒಂಥರ ಸಡನ್ ಆಗಿ ಬಂದಲ್ಲಿ ಜಾಯ್ನ್ ಆದಾಗ ನನಗೆ ಸಡನ್ ಆಗೆಲ್ಲ ಒಬ್ರಿಗೊಬ್ರು ಮಾತಾಡ್ತಾ ಇದ್ದಾರೆ, ಎಲ್ಲ ತುಂಬ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ. ನನಗೆ ಸ್ವಲ್ಪ ಒಂಥರ ಹೆಸಿಟೇಷನ್ ಆಯಿತು, ನನಗೆ ಯಾರು ಗೊತ್ತಿಲ್ಲ ಅನ್ನುವಂಥದ್ದು. ಸೊ ವಿತಿನ್ ಫ್ಯೂ ಡೇಸ್ ದಟ್ ವಾಸ್ ಓವರ್ಕಮ್. ಈ IPS ನೀವೇನಿದ್ದೀರಿ ಅದು ಸೆಲೆಕ್ಷನ್ ಆದಾಗ ನಾನು ಡೈರೆಕ್ಟಾಗಿ ರಿಪೋರ್ಟ್ ಮಾಡಿದ್ದು ನ್ಯಾಷನಲ್ ಪೊಲೀಸ್ ಅಕಾಡೆಮಿಲಿ. Okay. ಡಿಸೆಂಬರ್ 2007.
ಓಕೆ. ಆಗ ಫೌಂಡೇಶನ್ ಕೋರ್ಸ್ ಅಂತ ಇರ್ತಾ ಇತ್ತು, ಅದಕ್ಕೆ ನಾನು ಹೋಗೋಕ್ಕಾಗಿರಲಿಲ್ಲ. ಹ್ಮ್. ಸೊ ಡೈರೆಕ್ಟಾಗಿ ನಾನು ಮಸೂರಿಗೆ ಹೋಗ್ದಲೇ ನ್ಯಾಷನಲ್ ಪೊಲೀಸ್ ಅಕಾಡೆಮಿಗೆ ಹೋದೆ. ಸೊ ಅಲ್ಲಿ ಹೋದಾಗ ರೂಟೀನ್ ನಾವು ರಿಪೋರ್ಟ್ ಮಾಡೋದು, ನಮಗೆ ರೂಮ್ ಅಲಾಟ್ಮೆಂಟ್ ಆಗುತ್ತೆ, ಬ್ರೀಫಿಂಗ್ಸ್ ಆಗುತ್ತೆ. ಸೊ ಅಲ್ಲಿ ಭಾಳ ಒಳ್ಳೆ ಟ್ರೈನಿಂಗ್ ಆಯಿತು. ಹ್ಮ್. ಪೊಲೀಸ್ ಆಫೀಸರ್ಸಲ್ಲಿ ಪರ್ಟಿಕ್ಯುಲರ್ಲಿ IPS ಆಫೀಸರ್ಸಲ್ಲಿ ನಾವೇನಾದರೂ ಒಂದು ವಿಶೇಷತೆ ಏನಾದರೂ ಇದೆ ಅಂತ ನಿಮಗೆ ಅನಿಸುತ್ತೆ ಅಂತಂದರೆ ಇಟ್ ಈಸ್ ಆಲ್ ಬಿಕಾಸ್ ಆಫ್ ದ ಟ್ರೈನಿಂಗ್ ವಿ ಗೋ ಥ್ರೂ. ರಿಗರಸ್ ಟ್ರೈನಿಂಗ್. ಅಬ್ಸಲ್ಯೂಟ್ಲಿ ಒಂದು 14 to 15 ಮಂತ್ ಲಾಂಗ್ ಟ್ರೈನಿಂಗ್ ಇರುತ್ತೆ. ಓಕೆ. ಆ ಟ್ರೈನಿಂಗಲ್ಲಿ ಲಿಟ್ರಲಿ ಔಟ್ಡೋರ್, ಇಂಡೋರು, ಮತ್ತು ನಾಲೆಡ್ಜ್ ಆಫ್ ಲಾ, ಮತ್ತು ವೆಪನ್ ಹ್ಯಾಂಡ್ಲಿಂಗು, ಡ್ರಿಲ್, ಯು ನೇಮ್ ಎನಿಥಿಂಗ್, ಇಟ್ ವಾಸ್ ಎವ್ರಿಥಿಂಗ್ ಇಸ್ ಕವರ್ಡ್. ಅಬ್ಸಲ್ಯೂಟ್ಲಿ. ಸೊ ಆ ಒಂದು ಫೇಸು ಬಹಳ ಮುಖ್ಯವಾದ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಅಲ್ಲಿರುವಂಥ ಫ್ಯಾಕಲ್ಟಿಗಳು ಕೂಡ IPS ಆಫೀಸರ್ಸ್ ಇರ್ತಾರೆ, ಮೋಸ್ಟ್ ಆಫ್ ದೆಮ್. ಓಕೆ. ಸೊ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅವರ ಅನುಭವಗಳಿರುತ್ತೆ, ಅವರ ಸೀನಿಯರ್ಸು, ಜೂನಿಯರ್ಸು, ಕೊಲೀಗ್ಸು, ಸಬಾರ್ಡಿನೇಟ್ಸು ಎಲ್ಲರ ಅನುಭವಗಳನ್ನು ನಮಗೆ ತಿಳಿಸ್ಕೊಡೋಂಥ ಒಂದು ಒಳ್ಳೆ ಪ್ರಯತ್ನ ಆಗುತ್ತೆ. ತುಂಬ ಎಕ್ಸೈಟಿಂಗ್ ಆಗಿರುತ್ತೆ. ಅದಾದಮೇಲೆ ತಾವು ಹೇಳೋ ಪ್ರಶ್ನೆ, ಬಳ್ಳಾರಿಯಲ್ಲಿ ನಾನು ಪ್ರೊಬೇಷನರ್ ಆಗಿ ಸೇರಿಕೊಂಡೆ. ಓಕೆ. ಸೊ ಫಸ್ಟ್ ಡೇ ಆಫ್ ಜಾಯ್ನಿಂಗ್ ದಿ ಸರ್ವಿಸ್ ಇನ್ ದ ಕ್ಯಾಡರ್ ನಾವು ಬೆಂಗಳೂರಲ್ಲಿ ಹೋಗಿ ರಿಪೋರ್ಟ್ ಮಾಡ್ತೀವಿ. ಆಮೇಲೆ ಬಳ್ಳಾರಿಗೆ ಅಲಾಟ್ಮೆಂಟ್ ಆಗುತ್ತೆ. ಬಳ್ಳಾರಿಗೆ ಅಲಾಟ್ಮೆಂಟ್ ಆದಾಗ ಆ ಜಿಲ್ಲೆಗೆ ನನ್ನೊಬ್ಬನ ಆಸ್ ಎ ಪ್ರೊಬೇಷನರ್ ಆಗಿರುತ್ತೆ. ಸೀಮಾಂತ್ ಕುಮಾರ್ ಸಿಂಗ್ ಅಂತ ನಮಗೆ ಆಗ SP ಇದ್ರು. ಸೊ ಫಸ್ಟ್ ಡೇ ಹೋಗ್ಬಿಟ್ಟು ಅವ್ರ ಹತ್ರ ಭೇಟಿ ಮಾಡಿದ್ವಿ. ಭೇಟಿ ಮಾಡಿದಾಗ ಅವರಿಗೆ ಪ್ರೊಬೇಷನರ್ಸ್ಗೆ ಏನು ಹೇಳಬೇಕು ಅನ್ಸುತ್ತೆ ಅದನ್ನೆಲ್ಲ ಹೇಳಿದರು. ಅದಾದಮೇಲೆ ಹೋಗಿ DC ಭೇಟಿ ಮಾಡಿ ಅಂತ ಹೇಳಿದರು. ಡಿಸ್ಟ್ರಿಕ್ಟ್ ಜಡ್ಜ್ ಭೇಟಿ ಮಾಡ್ಲಿಕ್ಕೆ ಹೇಳಿದರು. ಆಮೇಲೆ ಅಡಿಷನಲ್ SP ಇದ್ರು, ಅವ್ರಿಗೆ ಭೇಟಿ ಮಾಡ್ಲಿಕ್ಕೆ ಹೇಳಿದರು. ಸೊ ಬೇರೆ ಬೇರೆ ಆಫೀಸರ್ಸ್ನೆಲ್ಲ ಭೇಟಿ ಮಾಡಿ. ಸೊ ದಿಸ್ ವಾಸ್ ಟು ನೋ ಓವರ್ ಆಲ್ ದಿ ಆಫೀಸರ್ಸ್ ವರ್ಕಿಂಗ್ ಇನ್ ದಿ ಡಿಸ್ಟ್ರಿಕ್ಟ್. ಆಮೇಲೆ ನಂತರ IG ಅವರಿಗೆ ಕಾಲ್ ಆನ್ ಮಾಡಿ ಬನ್ನಿ ಅಂತ ಹೇಳಿದರು. ಸೊ ಇಟ್ ವಾಸ್ ವೆರಿ ಫಾರ್ಮಲ್ ಆ್ಯಂಡ್ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ನಾವು ಮುಂದೆ ಮಾಡೋದು ಅನ್ನೋಂಥ ಒಂಥರ ಸರ್ಪ್ರೈಸಿಂಗ್. ಸೊ ನಾವೆಲ್ಲ ಪೊಲೀಸ್ ಆಫೀಸರ್ಸ್ ಅಂದರೆ ಯಾವ ರೀತಿ ಇರ್ತಾರೆ ಅಂದರೆ ಸಿನಿಮಾದಾಗ ನೋಡಿರ್ತೀವಿ. ಸಿನಿಮಾದಲ್ಲಿ ನೋಡಿರೋದು ವಿಷ್ಣುವರ್ಧನ್ ಇರ್ಬೋದು, ರಾಜ್ಕುಮಾರ್ ಇರ್ಬೋದು, ಅಥವಾ ಪ್ರಭಾಕರ್ ಇರ್ಬೋದು, ಶಂಕರ್ನಾಗ್ ಇರ್ಬೋದು, ಈ ಥರ ಒಂಥರ ಕ್ರೇಜಿ ಥಿಂಗ್ಸ್ ಎಲ್ಲ ನೋಡಿರ್ತೀವಿ ಜಾಸ್ತಿ. ಅಥವಾ ತುಂಬ ಒಂಥರ ಡಿಫ್ರೆಂಟ್ ಇಮ್ಯಾಜಿನೇಷನ್ಸ್ ಇರುತ್ತೆ ಖಂಡಿತ. ಬಟ್ ಫೀಲ್ಡ್ ಲೆವೆಲಲ್ಲಿ ಐ ವುಡ್ ಸೇ ಎನಿ ಪೊಲೀಸ್ ಆಫೀಸರ್ ಈಸ್ ಎ ಸಿವಿಲಿಯನ್ ಇನ್ ಯೂನಿಫಾರ್ಮ್. ಪ್ರಾಬಬ್ಲಿ ನೀವು ಒಂದು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಇದ್ದಾಗ ಒಂದು ಸಾಧಾರಣ ಬುದ್ಧಿಮಟ್ಟ ಇರುವಂಥ ವ್ಯಕ್ತಿ ಆ ಸಿಚುವೇಶನ್ ಯಾವ ರೀತಿ ಅನಲೈಸ್ ಮಾಡ್ತಾನೆ, ಹ್ಯಾಂಡಲ್ ಮಾಡ್ತಾನೆ ಅನ್ನೋಂಥದ್ದು ನಾವು ಆ್ಯಸ್ ಪೊಲೀಸ್ ಆಫೀಸರ್ಸ್ ಮಾಡಿಬಿಟ್ರೆ ಅಷ್ಟು ಸಾಕು. ತುಂಬ ಸರಿ ಏನಾಗುತ್ತೆ, ಟೂ ಮಚ್ ಆಫ್ ಥಿಂಕಿಂಗ್ ನಾಟ್ ಥಿಂಕಿಂಗ್ ಅಬೌಟ್ ಸರ್ಟನ್ ಥಿಂಗ್ಸ್, ಪಲ್ಸ್ ಅರ್ಥ ಮಾಡ್ಕೊಳೋದ್ರಲ್ಲಿ ವೇರಿಯೇಷನ್ಸ್ ಆದಾಗ ನಮ್ಮ ಕೈಯಿಂದನೇ ಇಶ್ಯೂಸ್ ಔಟ್ ಆಫ್ ಹ್ಯಾಂಡ್ ಆಗಿರುವಂಥದ್ದು ಕೂಡ ನಾನು ಸಾಕಷ್ಟು ನೋಡಿದ್ದೇನೆ. ಸೊ ಹಂಗಾಗಿ ಫೀಲ್ಡ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಈಸ್ ಕ್ವೈಟ್ ಡಿಫ್ರೆಂಟ್ ಫ್ರಮ್ ವಾಟ್ ವಿ ವೆರ್ ಟಾಟ್ ಇನ್ ದಿ ಅಕಾಡೆಮಿ. ಸೊ ನಮಗೆ ನಮ್ಮ ಸೀನಿಯರ್ಸ್ ಹೇಳ್ತಾ ಇದ್ರು, ಚೇರ್ ಇಸ್ ದ ಬೆಸ್ಟ್ ಟೀಚರ್ ಅಂತ. ಸೊ ಅಲ್ಲಿ ಪ್ರೊಬೇಷನರ್ ಇರಲಿ, ASP ಆಗಲಿ, SP ಆಗಲಿ, ಕಮಿಷನರ್ ಆಗಲಿ, ಹೋಗಿ ಆ ಚೇರಲ್ಲಿ ಕುತ್ಕೊಂಡಾಗ ನೀನೇನು ಕೆಲಸ ಮಾಡಬೇಕು ಅನ್ನೋದು ಚೇರೇ ಕಲಿಸುತ್ತೆ ಅಂತ. ಓನ್ಲಿ ಥಿಂಗ್ ಇಸ್ ದ್ಯಾಟ್ ವಿ ಹ್ಯಾವ್ ಟು ಬಿ ಓಪನ್ ಟು ಲರ್ನ್, ರೈಟ್, ಆ್ಯಂಡ್ ಒಂದು ಪಾಸಿಟಿವ್ ಅಪ್ರೋಚು ಇರಬೇಕಾಗತ್ತೆ ಅನ್ನೋಂಥ ನನ್ನ ಅಭಿಪ್ರಾಯ. ಸೊ ಟೋಟಲಿ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಡೇನೂ ಅಷ್ಟೇ, ಆಮೇಲೆ ಎವ್ರಿ ಡೇ ಈಸ್ ಲೈಕ್ ಎ ನ್ಯೂ ಡೇ ಲರ್ನಿಂಗ್. ಸೊ ಇಟ್ಸ್ ಬೀನ್ 2007 ಬ್ಯಾಚ್ ನಾನು. ಟ್ರೈನಿಂಗು ಸೇರಿಸಿ ಹೇಳೋದಾದರೆ ಆಲ್ಮೋಸ್ಟ್ 18 years ಆಯಿತು. ಆಲ್ ದೀಸ್ 18 years ಹ್ಯಾವ್ ಬೀನ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಎವ್ರಿ ಡೇ ಈಸ್ ಎ ನ್ಯೂ ಡೇ. ಎವ್ರಿ ಡೇ gives us different opportunities, challenges. Only thing is now we have to convert every challenge into an opportunity so that our growth and development as an officer will also be good, and our priority of working in public interest is also going to be served. ವೆರಿ ಇಂಪಾರ್ಟೆಂಟ್ ಥಿಂಗ್. ಸರ್, ನಾನು ಏನಕ್ಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ನನಗೊಂದು ಇನ್ಸಿಡೆಂಟ್ ಜ್ಞಾಪಕ ಇದೆ ಸರ್. ನಾನು ಹುಬ್ಳಿಯಲ್ಲೇ ಓದಿದ್ದು, ಹುಬ್ಳಿದವನೇ ಪ್ರಾಪರ್ ನಾನು. ಸೊ ಒನ್ಸ್ ಅಪಾನ್ ಅ ಟೈಮ್ ನಮ್ಮಲ್ಲಿ ರೈಲ್ವೆ ಗೇಟ್ ಇದೆ ಸರ್, ಇಲ್ಲಿ ಮೈಲಪ್ ನಗರ್ ಹತ್ರ. ಬೇಸಿಕ್ಲಿ ಅಲ್ಲಿ ಸಮ್ ಇನ್ಸಿಡೆಂಟ್ ಹ್ಯಾಡ್ ಹ್ಯಾಪನ್. ಅಲ್ಲಿ ರೈಲ್ವೆ ಗೇಟಲ್ಲಿ ಬೇಸಿಕ್ಲಿ there was a body which was split into 2 different pieces, and I still remember those visuals. ನನಗೆ ಈಗಲೂ ಒಂದೊಂದ್ಸರಿ ಜ್ಞಾಪಕ ಬರುತ್ತೆ whenever I see that railway gate. ಬಟ್ ಪೊಲೀಸರು ಫೀಲ್ಡಲ್ಲಿ ಹೋದಾಗ ವಿ ಹಿಯರ್ ದಿಸ್ ಅನ್ವಾಂಟೆಡ್ ಸ್ಟೋರೀಸ್ ಸರ್, ಹ್ಯೂಮನ್ ಬಾಡಿ ಬಿಂಗ್ ಚಾಪ್ಡ್, ಅಬ್ಡಕ್ಷನ್, ಸ್ಯಾಡ್ ಸ್ಟೋರೀಸ್. ಇದೆಲ್ಲ ಕೇಳಿದಾಗ ಸರ್ ನಿಮಗೆ ಹೇಗೆ ಮೆಂಟಲಿ ಎಫೆಕ್ಟ್ ಆಗುತ್ತೆ? ಆಲ್ದೋ ನಿಮಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ, ಬಟ್ ಈವನ್ ದೆನ್ ನೀವು ಫಸ್ಟ್ ಡೇ ಅಟ್ ವರ್ಕ್ ಬಂದಾಗ ಅವ್ರ ಫಸ್ಟ್ ಕೇಸ್ ನೋಡಿದಾಗ ಇಸ್ ಇಟ್ ಈಸಿ ಟು ಹ್ಯಾಂಡಲ್ ದೋಸ್ ಥಿಂಗ್ಸ್ ಸರ್? ನಮ್ಮ ತಂದೆ ವಕೀಲರಿದ್ದರು, ಹಂಗಾಗಿ ಭಾಳಷ್ಟು ಕ್ರೈಮ್ ರಿಲೇಟೆಡ್ ಥಿಂಗ್ಸು ಮನೆಯಲ್ಲಿ ಡಿಸ್ಕಷನ್ ಆಗಿರೋದೆಲ್ಲ ನಾನು ನೋಡಿದ್ದೆ. ಸೊ ವಿ ಆರ್ ಐ ವಾಸ್ ಎಕ್ಸ್ಪೋಸ್ ಟು
ನೋ ಎ ಕೈಂಡ್ ಆಫ್ ಅಟ್ಮಾಸ್ಫಿಯರ್ ವೇರ್ ಹ್ಮ್. ಕ್ರೈಮ್ ಈಸ್ ಡಿಸ್ಕಸ್ಡ್. ಆಮೇಲೆ ವ್ಯವಸ್ಥೆ ಬಗ್ಗೆ ಮಾತಾಡೋದು ಅದೆಲ್ಲ ನೋಡಿದ್ವಿ ನಾವು ಹ್ಮ್. ಸಾಕಷ್ಟು. ಅದ್ರ ಜೊತೆಗೆ ನಾನು ಚಿತ್ರದುರ್ಗದಲ್ಲಿ ಸೋಲ್ ಚಾನಲ್ ಆಫ್ ಎಂಟರ್ಟೈನ್ಮೆಂಟ್ ಈಸ್ ಮೂವೀಸ್. ಹ್ಮ್. ಸೊ ಹಂಗಾಗಿ ರಾಜ್ಕುಮಾರ್ ಫಿಲ್ಮಿಂದ ಹಿಡಿದು, ವಿಷ್ಣುವರ್ಧನ್ ಫಿಲಮಿಂದ ಹಿಡಿದು, ಸಾಯಿ ಕುಮಾರ್ ಫಿಲಮಿಂದ ಹಿಡಿದು, ಅಂಬರೀಷು, ಶಿವರಾಜ್ ಕುಮಾರು, ಪ್ರತಿ ನೇಮ್ ಎನಿ ಆ್ಯಕ್ಟರ್ ಆಫ್ ಕನ್ನಡ ಹೆಚ್ಚೆಚ್ಚು ಕನ್ನಡ ನೋಡ್ತಾ ಇದ್ವಿ. ಹ್ಮ್. ಪ್ರತಿಯೊಂದು ಕನ್ನಡ ಫಿಲ್ಮ್ ನೋಡ್ತಾ ಇದ್ವಿ. ಹ್ಮ್. ಸೊ ಸ್ಯಾಟರ್ಡೆ ಸಂಡೇ ನಮ್ಮದು ಫಿಕ್ಸು ಯಾವ ಫಿಲ್ಮ್ ರಿಲೀಸ್ ಆಗುತ್ತೆ ಅಂತ ನಾವು ಸ್ಕೂಲಿಗೆ ಹೋಗಿ ಬರ್ಬೇಕಾದ್ರೆ ವಾಲ್ ಪೋಸ್ಟ್ ನೋಡ್ಕೊಂಬಂದು ಮನೇಲಿ ಹೇಳ್ಬಿಡ್ತೀವಿ. ಸೊ ಯಾವ್ದಾದ್ರು ಒಂದು ಪಿಕ್ ಮಾಡ್ಕೊಂಡು ತೊಗೊಂಡೋಗೋರು. ರೈಟ್. ಸೊ ಹಂಗಾಗಿ ಈ ಪೊಲೀಸು ಸಿನಿಮಾಗಳಲ್ಲಿ ನೋಡಿ ಅಲ್ಲಿ ಕೊಲೆ ಆಗೋದು ಅಥವಾ ಹೊಡೆದಾಟ ಆಗೋದು, ಕಲ್ತೂರಾಟ ಆಗೋದು, ಹ್ಮ್. ಆಮೇಲೆ ಫೈರಿಂಗ್ ಆಗೋದು, ಟಿಯರ್ ಗ್ಯಾಸ್ ಆಗೋದು, ಈ ಥರದ್ದೆಲ್ಲ ಒಂಥರ ಏನು ಅಷ್ಟು ವಿಶೇಷತೆ ಅನ್ನಿಸ್ತಾ ಇರಲಿಲ್ಲ. ಹ್ಮ್. ಇವೆಲ್ಲ ಆಗಿದೆ ಎಲ್ಲ ಸಿನಿಮಾಗಳಲ್ಲಿ ನೋಡಿದ್ದೀವಲ್ಲ ಅನ್ನೋ ಟೈಪು. ಹ್ಮ್. ಅದ್ರ ಜೊತೆಗೆ ನಮ್ಮದು ನಿಜವಾಗ್ಲೂ ಟ್ರೈನಿಂಗ್ ತುಂಬ ಕಾಂಪ್ರಿಹೆನ್ಸಿವ್ ಇರುತ್ತೆ. ಯಾಕೆ ಅಂದರೆ ಹ್ಮ್. ಒಂದು ಮಾಕ್ ಡ್ರಿಲ್ಸ್ ಕೂಡ ಮಾಡ್ತಾ ಇದ್ವಿ. ಒಂದು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಆದರೆ ಯಾವ ಥರ ಇರುತ್ತೆ ಅಂತ ಒಂದು 200 ಜನ 300 ಜನ ಸ್ಟಾಫು ಮತ್ತು ಬೇರೆ ಬೇರೆಯವರಿಗೆಲ್ಲ ಮಫ್ತಿಲಿ ಸಿವಿಲಿಯನ್ ಟೈಪ್ ಹಾಕ್ಬಿಟ್ಟು ಅವ್ರ ಕಡೆಯಿಂದ ಕಲ್ಲು ತೂರಾಟ ಆದರೆ ಯಾವ ಥರ ಇರುತ್ತೆ, ಬಾಟ್ಲಿ ತೂರಿದ್ರೆ ಯಾವ ಥರ ಇರುತ್ತೆ, ಅದಕ್ಕೆ ನಾವು ಟಿಯರ್ ಗ್ಯಾಸ್ ಯಾವ ರೀತಿ ಹಾಕಬೇಕು, ಹ್ಮ್. ಲಾಠಿ ಚಾರ್ಜ್ ಯಾವ ರೀತಿ ಮಾಡಬೇಕು, ಈ ಥರದ್ದೆಲ್ಲ ಒಂದು ಮಾಕ್ ಇದಾಗ್ತಾಯಿತ್ತು, ಡ್ರಿಲ್ಸ್ ಆಗ್ತಾಯಿತ್ತು. ಮತ್ತು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಶೇರಿಂಗ್ ಬೈ ಸೀನಿಯರ್ ಆಫೀಸರ್ಸ್ ಆಗ್ತಾಯಿತ್ತು. ಹಂಗಾಗಿ ಸೊ ಐ ವಾಸ್ ಲಿಟಲ್ ಓಕೆ ವಿತ್ ಎನಿ ಕೈಂಡ್ ಆಫ್ ಅಫೆನ್ಸ್. ಹ್ಮ್. ಅದ್ರ ಜೊತೆಗೆ ನಾನು ನಾನ್ ವೆಜಿಟೇರಿಯನ್ನು, ಹಂಗಾಗಿ ರಕ್ತ ನೋಡಿದರೆ ನನಗೇನು ಹೆದರಿಕೆ ಆಗ್ತಿರ್ಲಿಲ್ಲ. ಈ ಹಳ್ಳಿಗಳಲ್ಲಿ ಕೋಳಿ ಕೊಯ್ಯೋದೆಲ್ಲ ನಾವೇ ಮಾಡ್ತಾ ಇದ್ವಿ. ಹ್ಮ್. ಆಮೇಲೆ ಕುರಿ ಮೇಕೆ ಕಡಿದು ಆಮೇಲೆ ಕೊಯ್ದು ಪಾಲ್ ಹಾಕೋದು, ಅದ್ರ ಬಾಡಿ ಪಾರ್ಟ್ಸ್ ಎಲ್ಲ ಬೇರೆ ಬೇರೆ ಹಾಕೋದು. ಈ ಪಾಲ್ ಹಾಕೋದಂತ ಒಂದು ಕಾನ್ಸೆಪ್ಟ್ ಇದೆ. ಹ್ಮ್. ಒಂದು ಕುರಿ Distribution, sharing ಕಡಿದ್ರೆ basically. ಹ್ಮ್. ಎಲ್ಲರಿಗೂ ಲಿವರ್ ಸಿಗಬೇಕು, ಎಲ್ಲರಿಗೂ ಬೋನ್ ಸಿಗಬೇಕು, ಎಲ್ಲರಿಗೂ ಹಾರ್ಟ್ಸು, ಎಲ್ಲರಿಗೂ ಚರ್ಬಿ ಸಿಗಬೇಕು. ಹ್ಮ್. ಒಂದು 20-30 ಪಾರ್ಟ್ ಮಾಡ್ಕೊಂಬಿಟ್ಟು ಅದರಲ್ಲಿ ಆಗ್ತಾ ಹೋಗ್ತಾರೆ. ಸೊ ಅವೆಲ್ಲ ನೋಡಿದ್ರಿಂದ ಹ್ಮ್. ಮತ್ತೆ ಮಟನ್ ಚಿಕನ್ ತರ್ಲಿಕ್ಕೆ ನಾನೇ ಹೋಗ್ತಾ ಇದ್ದೆ ಹ್ಮ್. ಮೋಸ್ಟ್ ಆಫ್ ದಿ ಟೈಮ್ಸು. ಹ್ಮ್. ಸೊ ಅಲ್ಲಿ ಮಟನ್ ಸ್ಟಾಲ್ಗಳಲ್ಲಿ, ಚಿಕನ್ ಸ್ಟಾಲ್ಗಳಲ್ಲಿ ಹೆಂಗೆ ಮಾಡ್ತಾರೆ. ಸೊ ಈ ಬ್ಲಡ್ ನೋಡೋದು, ಕ್ರೈಮ್ ನೋಡೋದು, ಯಾರನ್ನೋ ಸಾಯಿಸಿದ್ದಾರೆ, ಯಾರೋ ಸತ್ತಿದ್ದಾರೆ, ಅದು ಯಾವುದೋ ಒಂಥರ ಅನ್ಯೂಷಲ್ ಅನ್ನಿಸ್ತಿರ್ಲಿಲ್ಲ. ಹ್ಮ್. ಬಟ್ ಪ್ರಾಬಬ್ಲಿ ಚಿಕ್ಕ ಮಕ್ಳು ಯಾರಾದರೂ ಆಕ್ಸಿಡೆಂಟಲ್ಲಿ ಸತ್ತೋದಾಗ ಅಥವಾ ಒಂದು ಸ್ಟ್ರೇಂಜ್ ಎಕ್ಸ್ಪೀರಿಯನ್ಸಸ್ ಲೈಕ್ ಯಾರೋ ಸ್ಟೂಡೆಂಟ್ಸ್ ಸತ್ತೋದಾಗ, ಹೊಸದಾಗಿ ಮದುವೆ ಆಗಿರೋರು ಆಕ್ಸಿಡೆಂಟಲ್ಲಿ ಸತ್ತೋದಾಗ, ಹ್ಮ್. ಅಥವಾ ವಿವಾಹಿತ ಯಾರೋ ಒಂದು ಸೂಸೈಡ್ ಮಾಡಿಕೊಂಡ್ಲು, ಈ ಥರದ್ದೆಲ್ಲ ನೋಡಿದಾಗ ಸ್ವಲ್ಪ ಡಿಸ್ಕಂಫರ್ಟ್ ಕ್ರಿಯೇಟ್ ಆಗ್ತಾ ಇತ್ತು. ಇದೆಲ್ಲ ಆಗ್ತಾ ಇದೆಯಾ, ನಾವೆಲ್ಲ ಸುಮ್ಮನೆ ಇಮ್ಯಾಜಿನ್ ಮಾಡ್ತಾ ಇದ್ವಿ, ಆಲ್ ದಿಸ್ ಇಸ್ ಹ್ಯಾಪ್ನಿಂಗ್ ಇನ್ ಅವರ್ ಸೊಸೈಟಿ ಅಂತಂದಾಗ ಇವಾಗೂ ಕೂಡ ಇಫ್ ಐ ಮೇ ರಿಮೆಂಬರ್ ಆ್ಯಂಡ್ ಕೋಟ್ ಯುವರ್ ಫ್ಯೂ ಇನ್ಸಿಡೆಂಟ್ಸ್. ಹ್ಮ್. ನಾನು ಇಲ್ಲಿ ಬಂದು ಹೊಸ್ತ್ರ ಒಂದು 13 ವರ್ಷದ ಹುಡುಗ, 7th ಸ್ಟ್ಯಾಂಡರ್ಡ್ ಏನೋ ಓದ್ತಾ ಇರ್ತಾನೆ. ಮನೇಲಿ ಮೊಬೈಲು ಕಿತ್ಕೋತಾರೆ, ಮೊಬೈಲ್ ನೋಡಬೇಡ ಅಂತ. ಹ್ಮ್. ಅವ್ನು ರೂಮಿಗೆ ಹೋಗ್ಬಿಡ್ತಾನೆ, ಕಿಟಕಿಗೆ ಹಗ್ಗ ಹಾಕ್ಕೊಂಡು ಒಂದು ಸೀರೆ ಕಟ್ಕೊಂಡು ಹ್ಯಾಂಗ್ ಮಾಡ್ಕೊಂಡ್ಬಿಡ್ತಾನೆ. ಆಮೇಲೆ ಭಾಳಷ್ಟು ಆ ಥರ ಎಕ್ಸ್ಪೀರಿಯನ್ಸಸ್ ಇನ್ಸಿಡೆಂಟ್ಸ್ ನೋಡಿದಾಗ ತುಂಬ ಬೇಸರ ಅನಿಸುತ್ತೆ. ಹ್ಮ್. 18, 19, 20 ವರ್ಷದ ಹುಡುಗರು ಮರ್ಡರ್ ಮಾಡಿಬಿಡ್ತಾರೆ ಕೆಲವರು. ಸೊ ಅವ್ರಿಗೆ ಪ್ರಪಂಚ ಏನಿದೆ, ಕ್ರೈಮ್ ಅಂದ್ರೇನು, ಇದ್ರ ಪನಿಷ್ಮೆಂಟ್ ಏನಿರುತ್ತೆ, ಯಾವುದ್ರದ್ದು ಊಹೆ ಅಂದಾಜು ಇರ್ಲಿಕ್ಕಿಂತ ಮುಂಚೆನೇ ಮರ್ಡರ್ಸ್ ಆಗೋಗ್ಬಿಟ್ಟಿರ್ತಾರೆ. ಒಂದ್ಸರಿ ಸಿಸ್ಟಮ್ ಅಲ್ಲಿ ಬಂದ್ಬಿಡ್ತಾರೆ. ಹ್ಮ್. ಇತ್ತೀಚೆಗೆ ಮೊನ್ನೆ ನಮ್ಮ ವಿದ್ಯಾಗಿರಿ ಅಂತ ಒಂದು ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಕಳ್ಳರು ಆಂಧ್ರ ಪ್ರದೇಶ್ ಗ್ಯಾಂಗ್ ಅದು ಹ್ಮ್. ಬರೋಬ್ಬರಿ ಒಂದು ದೊಡ್ಡ ಸೈಜ್ಗಳು ತೊಗೊಂಡು ಬಾಗ್ಲಿಗೆ ಹೊಡಿತಾ ಇದ್ದಾರೆ. ಚಡ್ಡಿ ಗ್ಯಾಂಗ್ ಅಂತ ತುಂಬಾ ಫೇಮಸ್ ಆಗಿದೆ. ವಿಡಿಯೋಸ್ ಬಂದಿತ್ತು. ಹೌದು, ಸ್ವಲ್ಪ. ವಿಡಿಯೋಸ್ ಬಂದಿತ್ತು. ಹ್ಮ್. ಇಷ್ಟು ದಪ್ಪ ಕಲ್ಲು ತೊಗೊಂಡು ಬಾಗ್ಲು ಹೊಡೆದು ಹೊರಗೆ ಎಳ್ಕೊಂಬಂದು ವಯಸ್ಸಾಗಿರೋ ವೃದ್ಧ ದಂಪತಿಗಳಿಗೆ ಹೊಡೆದು ಅಸಾಲ್ಟ್ ಮಾಡ್ತಾರೆ. ಸೊ ಈ ಥರದ್ದೆಲ್ಲ ನೋಡಿದಾಗ ಏನು ಇಷ್ಟು ವರ್ಸ್ಟ್ ಇದೆಯಾ ನಮ್ಮ ಸೊಸೈಟಿ ಅಂತಂದು ಸ್ವಲ್ಪ ಆತಂಕ ಆಗುತ್ತೆ. ಬಟ್ ಅದಕ್ಕೆ ಪರಿಹಾರ ಕೊಡಬೇಕಾಗಿರೋ ನಾವೇ ಅಲ್ವಾ, ನಮಗೆ ಮೇಜರ್ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಹೇಳ್ಬಿಟ್ಟು ನಾವೇನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ. ಸೊ ಪ್ರಾಬಬ್ಲಿ ಆ್ಯಸ್ ಆಫೀಸರ್ಸ್ ವೆನ್ ವಿ ಗ್ರೋ ಅಪ್ ಇನ್ ದಿ ಸರ್ವಿಸ್, ಯಾವುದೇ ಒಂದು ಸಮಸ್ಯೆಯಾಗಿ ನೋಡೋದಕ್ಕಿಂತ ಹೆಚ್ಚಾಗಿ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ನಮ್ಮ ಆಲೋಚನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹ್ಮ್. ಟ್ರಾಫಿಕ್ ಜಾಮ್ ಆಗಿದೆ ಅನ್ನೋದು ನಮಗೆ ಕಾಣಲ್ಲ, ಹೌದು. ಟ್ರಾಫಿಕ್ ಜಾಮ್ ಕ್ಲಿಯರ್ ಮಾಡೋದು ಹೆಂಗೆ ಅನ್ಸುತ್ತೆ. ಹ್ಮ್. ಜನ ಸೇರಿದ್ದಾರೆ ಅನ್ನೋಂಥದ್ದು ನಮಗೆ ಕಾಣಲ್ಲ, ಅದಕ್ಕಿಂತ ಹೆಚ್ಚಾಗಿ ಇವ್ರನ್ನ ಹೆಂಗೆ ಡಿಸ್ಪರ್ಸ್ ಮಾಡಿಸುವಂಥದ್ದು. ಸೊ ಒಂದು ಸ್ಟೆಪ್ ಪಬ್ಲಿಕ್ಕಿಗಿಂತ ಅಡ್ವಾನ್ಸ್ ಆಗಿ ಥಿಂಕ್ ಮಾಡಬೇಕಾಗುತ್ತೆ ಅನ್ಸುತ್ತೆ. ಸರ್, ಈ ತರ ನೀವು ಸರ್ವ್ ಮಾಡುವಾಗ ಕೆಲವೊಂದ್ಸರಿ ಇನ್ಸಿಡೆಂಟ್ಸ್ಗಳಾಗುತ್ತೆ. ಪೊಲೀಸರ ಮೇಲೆನೆ ಕಲ್ಲು ತೂರಾಟ ಇರ್ಬೋದು, ಪೊಲೀಸರ ಮೇಲೆನೆ ಗಾಡಿಗಳನ್ನ ಸುಟ್ಟಾಕೋದಿರ್ಬೋದು. ಅಂಡ್ ಹುಬ್ಳಿಯಲ್ಲೂ ಒಂದು ಸಲ ಆಗಿತ್ತು. ಈ ತರ ಆದಾಗ ಪೊಲೀಸರಿಗೆ ಏನ್ ಅನ್ಸುತ್ತೆ ಸರ್? ವಿ ಆಲ್ವೇಸ್ ಸೀನ್ ದಿ ಸ್ಟೋರಿ ಫ್ರಮ್ ಒನ್ ಸೈಡ್ ಆಫ್ ಇಟ್. ಈಗ ಪೊಲೀಸ್ ಸೈಡ್ ಇಂದ ಏನ್ ಅನ್ಸುತ್ತೆ, ನಾವು ಇವ್ರಿಗೋಸ್ಕರನೇ ಮಾಡ್ತಾ ಇದೀವಿ, ಬಟ್ ಇವ್ರು ನಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದಾರಲ್ಲ ಅಂತ? ಸರ್, ಈಗ ನೋಡಿ, ನಾನು ನಿಮಗೆ ಪ್ರಾರಂಭದಲ್ಲೇ ಹೇಳಿದೆ, ಹ್ಮ್. ಸಿವಿಲಿಯನ್ಸ್ ಇನ್ ಯೂನಿಫಾರ್ಮ್ ಆರ್ ಪೊಲೀಸ್ಮೆನ್. ರೈಟ್. ಅಟ್ ದಿ ಸೇಮ್ ಟೈಮ್ ಪೊಲೀಸ್ಮೆನ್ ಇನ್ ನಾಟ್ ಬೀಯಿಂಗ್ ಇನ್ ಯೂನಿಫಾರ್ಮ್ ಆರ್ ಸಿವಿಲಿಯನ್ಸ್. ಹ್ಮ್. ಸೊ ಈಗ ನಾನು ಹೇಳುವಂಥದ್ದು, ನಿಮ್ಮ ಮನೆ
ಒಳಗಡೆ ಕಳ್ತನ ಆಗುತ್ತೆ. ಹ್ಮ್. ನಿಮಗೇನು ಅನ್ಸುತ್ತೆ? ಪೊಲೀಸರು ರಸ್ತೆ ಮೇಲೆ ಇದ್ದು ಓಡಾಡಿ ನಮ್ಮ ಮನೆ ಎಲ್ಲ ಪ್ರೊಟೆಕ್ಟ್ ಮಾಡಬೇಕಿತ್ತು. ಹ್ಮ್. ಇಟ್ಸ್ ಅ ನ್ಯಾಚುರಲ್ ಥಾಟ್. ಹ್ಮ್. ಅಥವಾ ನಮ್ಮ ಸುತ್ತಮುತ್ತಲ ಒಂದು ಏರಿಯಾದಲ್ಲಿ ಒಂದು ಮಗುಗೆ ಯಾರೋ ಒಂದು ಲೈಂಗಿಕ ದೌರ್ಜನ್ಯ ಮಾಡಿಬಿಡ್ತಾರೆ. ಹ್ಮ್. ಸೊ ಇಂಥದ್ದಾಯ್ತಲ್ಲ ನಮ್ಮ ಸೊಸೈಟಿಲಿ ಅಂತ ಆತಂಕ ಆಗುತ್ತೆ. ಹುಬ್ಳಿಲೇ ಒಂದೆರಡು ಭಾಳ ಗಂಭೀರ ಕೊಲೆ ಪ್ರಕರಣಗಳು ನಡೆದಿದ್ವು. ಹ್ಮ್. ಸೊ ಅವಾಗ ಆ ಸರ್ಕಮ್ಸ್ಟೆನ್ಸ್ ಯಾವ ರೀತಿ ಡೆವಲಪ್ ಆಗುತ್ತೆ ಅನ್ನುವಂಥದ್ದು ಅದರದ್ದೇ ಆದಂಥ ಹಿನ್ನೆಲೆ ಇರುತ್ತೆ. ಸಂದರ್ಭ, ಸಮಯ ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಹ್ಮ್. ನಾನು ಆ್ಯಸ್ ಎ ಪೊಲೀಸ್ ಆಫೀಸರ್ ತುಂಬ ಕ್ಲಿಯರಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಾಳಷ್ಟು ಸಂದರ್ಭಗಳಲ್ಲಿ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಉಪಯೋಗಿಸಿರುವಂಥ ಸಂದರ್ಭ ನಮಗೂ ಎದುರಾಗಿದೆ. ಹ್ಮ್. ಸೊ ಕೊಡ್ಲಿ ತಗೊಂಡ್ರು ಇದನ್ನ ಕಡಿಲಿಕ್ಕೆ ಸಾಧ್ಯ ಇಲ್ಲ ಅಂದದ್ದು ಮಾತುಕತೆ ಮುಖಾಂತರ ಮುಗ್ದಿರುವಂಥದ್ದು ನಾವು ನೋಡಿದ್ದೇವೆ. ಸೊ ಹಂಗಾಗಿ ಹೊರಗಡೆಯಿಂದ ನೋಡುವಂಥವ್ರಿಗೆ ಇದು ಸಕ್ಸಸ್ಸು, ಇದು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಅನ್ನೋವಂಥದ್ದು ಆಲೋಚನೆ ಬರೋದು ಸಾಧ್ಯ. ಹ್ಮ್. ಬಟ್ ಫೀಲ್ಡಲ್ಲಿರೋ ಒಬ್ಬ ಕಾನ್ಸ್ಟೇಬಲಿಂದ ಹಿಡಿದು SP ವರೆಗೂ, ಕಮಿಷನರ್ವರೆಗೂ ಪ್ರತಿಯೊಬ್ಬರದ್ದು ಯಾವುದೇ ಕಾರಣಕ್ಕೂ ಸಿಚುವೇಶನ್ ಎಸ್ಕಲೇಟ್ ಆಗಬಾರ್ದು. ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗಬಾರ್ದು, ಹ್ಮ್. ಯಾರಿಗೂ ತೊಂದರೆ ಆಗಬಾರ್ದು, ಯಾರಿಗೂ ಪ್ರಾಣಾಪಾಯ ಆಗಬಾರ್ದು, ಯಾರಿಗೂ ಇಂಜುರಿ ಆಗಬಾರ್ದು ಅನ್ನೋವಂಥದ್ದು ತಲೆಯಲ್ಲಿರುತ್ತೆ ಅನ್ನೋಂಥದ್ದು ಇದು ಯೂನಿವರ್ಸಲ್ ಟ್ರೂತ್. ಅಟ್ ದ ಸೇಮ್ ಟೈಮ್ ತಾವು ಹೇಳಿದ್ರಿ ಪೊಲೀಸರ ಮೇಲೆ ಹಲ್ಲೆ ಆಗುತ್ತೆ, ಹೌದು. ಪೊಲೀಸರ ಮೇಲೆ ಕೆಲವೊಮ್ಮೆ ಗಾಡಿಗಳಿಗೆ ಬೆಂಕಿ ಹಚ್ಚಿಬಿಡುವಂಥದ್ದು. ಅದು ನಾನು ಹೇಳುವಂಥದ್ದು ಕೆಲವು ಸರಿ ಸ್ಪಾಂಟೇನಿಯಸ್ ಆಗಿ ಸಡನ್ನಾಗಿ ಆಗುವಂಥ ಡೆವಲಪಿಂಗ್ ಸಿಚುವೇಶನ್ ಆಗ್ಬೋದು. ಕೆಲವು ಸರಿ ಕೆಲವು ಮಿಸ್ಚಿವಿಯಸ್ ಎಲಿಮೆಂಟ್ಸು ವಿತ್ ರಾಂಗ್ ಇಂಟೆನ್ಷನ್ಸ್ ಮಾಡುವಂಥದ್ದು ಇರುತ್ತೆ. ಎಲ್ಲ ಥರದ್ದು ಇರುತ್ತೆ. ಹ್ಮ್. ಸೊ ನಾವು ನಾಟ್ ಟು ಬಿ ಮೋರ್ ಅಫೆಕ್ಟೆಡ್ ವಿತ್ ಇಟ್, ಹ್ಮ್. ವಿ ಶುಡ್ ಹ್ಯಾವ್ ಅವರ್ ಪ್ರಿಪ್ರೇಷನ್ ಇನ್ ಪ್ಲೇಸ್. ಅದು ಮೀರಿ ಯಾವುದಾದ್ರು ಸರ್ಕಮ್ಸ್ಟೆನ್ಸ್ ನಿರ್ಮಾಣ ಆಯಿತು ಅಂತಂದರೆ ಅದನ್ನು ಹೆಂಗೆ ಆ ಒಂದು ಸರ್ಕಮ್ಸ್ಟೆನ್ಸ್ ಹ್ಯಾಂಡಲ್ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಪ್ರಾಬಬ್ಲಿ ನಾವು ಥಿಂಕ್ ಮಾಡಬೇಕು ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಅಂಡ್ ಪೊಲೀಸ್ ಪಡೆ ಯಾವಾಗಲೂ ಈ ತರ ಎಮರ್ಜೆನ್ಸಿಗೆ ಪ್ರಿಪೇರ್ಡ್ ಇರುತ್ತೆ. ಅಬ್ಸಲ್ಯೂಟ್ಲಿ. ಯಾವುದೇ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, 100 ಜನ ಸೇರ್ಬೋದು ಅಂದ್ಕೊಂಡಿರ್ತೀವಿ. ಯಾವುದೋ ಒಂದು ಸಂದರ್ಭದಲ್ಲಿ 500 ಜನ ಸೇರಿಬಿಡ್ತಾರೆ. ಅದನ್ನು ಅಡ್ರೆಸ್ ಮಾಡಲಿಕ್ಕೆ ನಾವು ಮೊಬಿಲೈಸ್ ಆಗುವಂಥ ಸ್ವಲ್ಪ ಸಮಯ ಹಿಡಿಬೋದು. ರೈಟ್. ಆ ಒಂದು ಸಮಯದಲ್ಲಿ ಏನಾದರೂ ಒಂದು ಸಂಘರ್ಷ ಆಗ್ಬೋದು, ಗಲಾಟೆ ಆಗ್ಬೋದು. ಬಿಟ್ಟರೆ ನಾನು ಈ 16-17 ವರ್ಷದಲ್ಲಿ ನೋಡಿರುವಂಥದ್ದು ನಮ್ಮ ಫೀಲ್ಡಲ್ಲಿ ವರ್ಕ್ ಮಾಡುವಂಥ ಪ್ರತಿಯೊಬ್ಬ ಸಿಬ್ಬಂದಿ, ಪ್ರತಿಯೊಬ್ಬ ಅಧಿಕಾರಿ ಯಾವಾಗ್ಲೂ ಸಾರ್ವಜನಿಕ ಹಿತದೃಷ್ಟಿಯಿಂದ ದಿ ಬೆಸ್ಟ್ ಆಫ್ ದಿ ಕೇಪಬಿಲಿಟೀಸ್ ಆಫ್ ಅವೈಲಬಲ್ ಫೋರ್ಸ್ ದೇ ಆ್ಯಕ್ಟ್. ರೈಟ್. 5 ಜನ 10 ಜನ ಸೇರಿಕೊಂಡು 1,000 ಸಿಬ್ಬಂದಿಗಳು 1,000 ಜನರನ್ನ ಓಡಿಸಿರುವಂಥ ಸರ್ಕಮ್ಸ್ಟೆನ್ಸು ನಾವು ನೋಡಿದ್ದೇವೆ. ಡಿಪೆಂಡ್ ಆಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ಇದೇನಪ್ಪ ಇದು ಔಟ್ ಆಫ್ ದಿ ವೇ ಹೋಗ್ಬಿಡುತ್ತೇನೋ ಅಂತ ಆತಂಕ ವ್ಯಕ್ತಪಡಿಸಿರುವಂಥದ್ದು ಯಾರೋ ಒಬ್ಬರು ಒಂದು ಮಾತು ಹೇಳೋದ್ರಿಂದ ಸಾಲ್ವ್ ಆಗಿರುವಂಥದ್ದು ನೋಡಿದ್ದೇವೆ. ಹಂಗಾಗಿ ನಾನು ಹೇಳುವಂಥದ್ದು ನಮ್ಮ ಪ್ರಿಪ್ರೇಷನ್ ಚೆನ್ನಾಗಿರಬೇಕು. ದೇರ್ ಆರ್ ಲಾಟ್ ಆಫ್ ಸ್ಟೇಕ್ ಹೋಲ್ಡರ್ಸ್ ಇನ್ ದಿ ಸೊಸೈಟಿ. ಹೌದು. ಅದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರ್ಬೋದು, ವೇರಿಯಸ್ ಆರ್ಗನೈಸೇಷನ್ಸ್ ಇರ್ಬೋದು, ಮೀಡಿಯಾ ಅಟ್ ಟೈಮ್ಸ್, ಪಬ್ಲಿಕ್ ಇರ್ಬೋದು. ದೇರ್ ಲಾಟ್ ಆಫ್ ಪ್ರೆಷರ್ ಗ್ರೂಪ್ಸ್, ಮತ್ತು ಬೇರೆ ಬೇರೆ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳದ್ದು ಕೂಡ ಅವ್ರದ್ದೇ ಆದಂಥ ಪಾತ್ರ ಇರುತ್ತೆ. ಪೊಲೀಸ್ ಆಫೀಸರ್ಸು ವಿ ಶುಡ್ ಬಿ ಎಕ್ವಿಪ್ಡ್, ಬಿ ರೆಡಿ ಆಲ್ವೇಸ್. ಹಂಗಿದ್ದಾಗ ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ಅಥವಾ ಸಂಘರ್ಷಮಯ ವಾತಾವರಣದಲ್ಲಿ ಗಟ್ಟಿಯಾಗಿ ನಿಲ್ತಾರೆ. ಫೀಲ್ಡ್ ಲೆವೆಲ್ ಆಫೀಸರ್ಸ್ ಯಾರಿದ್ದೀರಿ, ನೀವು ಗಟ್ಟಿಯಾಗಿ ಕೆಲಸ ಮಾಡಿ, ನಾವಿದ್ದೀವಿ ಅನ್ನೋಂಥ ಒಂದು ಸಪೋರ್ಟ್ ಕೊಡ್ತಾರೆ, ಅಡಿಷನಲ್ ಫೋರ್ಸ್ ಕೊಡ್ತಾರೆ. ಅವ್ರುಗಳು ಎಷ್ಟೋ ಸಂದರ್ಭದಲ್ಲಿ ಖುದ್ದು ಬರ್ತಾರೆ. ಸೊ ಹಂಗಾಗಿ ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು, ಫೀಲ್ಡಲ್ಲಿರೋ ಒಬ್ಬ ಸಿಬ್ಬಂದಿ ಈಸ್ ನಾಟ್ ಅಲೋನ್. ದರ್ ಇಸ್ ಅ ಹೋಲ್ ಫೋರ್ಸ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಹೈಂಡ್ ಹಿಮ್. Maybe it will take some time to reach and position, but it is always going to be there.